Praise the Lord. Praise the Lord. Praise the Lord. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಒಂದು ವಾರ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿ ಮುಂಜಾನೆ ಆಲಯಕ್ಕೆ ಬರುವಂತೆ ಸಹಾಯ ಮಾಡಿದ ದೇವರಿಗೆ ನಾವು ಕರಗಳನ್ನು ಎತ್ತಿ ಮೊಟ್ಟ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಮುಂದಿರುವಂತಹ ಸಮಯ ನಾವು ದೇವರಿಗೆ ನಮ್ಮ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ಆರಾಧಿಸಿ ಆತ ನಾಮವನ್ನು ಮೇಲ್ಪಡಿಸೋಣ. ಎಲ್ಲರ ಬಾಗಿಲನ್ನು ತೆರೆದು ಸ್ವಲ್ಪ ಸಮಯ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇನ್ನು ಉನ್ನತರಲ್ಲಿ ಉನ್ನತನಾದ ದೇವರು, ಇನ್ನು ಮಹಿಮೆಯ ಅರಸನಾದ ದೇವರಪ್ಪ. ನಿನ್ನ ಹಾಗೆ ಯಾರಿಲ್ಲ ರಾಜರೇ. There is none like you, Master. ನೀನು ಒಳ್ಳೆಯವನು ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ಸ್ವಾಮಿ. You are good, you are good, you are good. ನಮ್ಮನ್ನು ಎಂದೆಂದಿಗೂ ಕೈ ಬಿಡದೆ ನಡೆಸುವ ದೇವರು, ನಮ್ಮನ್ನು ಬಿಟ್ಟುಕೊಡದೆ ಪ್ರತಿ ಕ್ಷಣ ಕಾಯುವ ದೇವರು, ನಮ್ಮನ್ನು ಬಿಟ್ಟುಕೊಡದೆ ಪ್ರತಿ ಕ್ಷಣ ನೆಲೆಸುವ ದೇವರು, ನಮ್ಮ ಬಗ್ಗೆ ಚಿಂತಿಸುವ ದೇವರು, ನಮ್ಮ ಬಗ್ಗೆ ಯೋಚಿಸುವಂತ ದೇವರು, ತಲತಲಾಂತರವರೆಗೂ ಯುಗಗಳಿಗೂ ನಮ್ಮ ದೇವರ
ನಾವು 4ನೇ ತಿಂಗಳಿನ ಕೊನೆಯ ವಾರದಲ್ಲಿದ್ದೇವೆ. ಇಷ್ಟು ತನಕ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿದರು. ಎಲ್ಲ ಆಪತ್ತುಗಳಿಂದಲೂ ಕೇಡುಗಳಿಂದಲೂ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮನ್ನು ಕಾಪಾಡಿ ಸಲಹಿ ನಡೆಸಿದರು. ಅದನ್ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲರ ಬಾಯಿಲಂತೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಗೋಸ್ಕರ ಸ್ತೋತ್ರ, ನಿನ್ನ ಕರುಣೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನಿಲ್ಲದೆ ನಮಗೆ ಬೇರೆ ಆಧಾರ ಇಲ್ಲಪ್ಪ. ನೀನೇ ನಮಗೆ ಕೋಟೆ, ನೀನೇ ನಮ್ಮ ಬಲ, ನೀನೇ ನಮ್ಮ ದುರ್ಗವು, ಎಲ್ಲವೂ ಆಗಿದೆಯಪ್ಪ. ನಾವೆಲ್ಲ ಸೇರಿ ಕೊನೆಯ ಹಾಡುತ್ತಾ ಆತನನ್ನು ಮಹಿಮೆಪಡಿಸೋಣ.
ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕೆ ನೀನು ಕೊಟ್ಟಂತ ಕೃಪೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ. ತಂದೆ, ಆರಾಧನೆಗೆ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಹೇಳವಾಗಿ ಆಶೀರ್ವದಿಸಪ್ಪ. ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವೆಲ್ಲ ತಂದೆ ಬಲವಾದ ಸಾಧನವಾಗಿ ನೀನು ಉಪಯೋಗಿಸು ಸ್ವಾಮಿ. ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಭಾಗದಲ್ಲಪ್ಪ ನಿನ್ನ ನಾವು ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯ ತಂದೆ. ಆಮೆನ್. ದೇವರ ವಾಕ್ಯದಿಂದ ಕೀರ್ತನೆಗಳ ಪುಸ್ತಕ 138ನೇ ಕೀರ್ತನೆ, ಅದರಲ್ಲಿ 1 ಮತ್ತು 2ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಕೀರ್ತನೆಗಳ ಪುಸ್ತಕ 138ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯ. Psalm number 138 verses 1 and 2. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಏನು ಮಾಡಿದಿ, ಹೆಚ್ಚಿಸಿದಿ ಎಂಬುದಾಗಿ ಇಲ್ಲಿ ದೇವರ ಮಾತು ಹೇಳ್ತದೆ. ಹಲ್ಲೆಲೂಯಾ. ದಾವೀದನ ಒಂದು ಹೃದಯ ಇದರಲ್ಲಿ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ದಾವೀದನ ಬಗ್ಗೆ ದೇವರು ಏನು ಸರ್ಟಿಫೈ ಮಾಡ್ತಾನೆ, ಇವನು ನನಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ. ಯಾಕೆ ದೇವರು ಅವನಿಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ ಅಂತ ಹೇಳಿದ್ರೆ, ಅವನ ಹೃದಯದಲ್ಲಿರುವ ಎಲ್ಲ ಕೂಗನ್ನು ದೇವರ ಮುಂದೆ ಅವನೇನ್ ಮಾಡ್ತಾನೆ, ಹಂಚುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ಯಾವುದೇ ವಿಷಯ ಇದ್ರೂ ಸಹ ದೇವರ ಮುಂದೆ ಹೇಳುವಾಗ ದೇವರದಕ್ಕೆ ಉತ್ತರ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ, ಯೆಹೋವನೇ ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಏನ್ ಮಾಡ್ತೇನೆ, ಕೊಂಡಾಡ್ತೇನೆ. ನೋಡಿ ಪ್ರಿಯರೇ, ದಾವೀದನ ಜೀವಿತವನ್ನು ಪರೀಕ್ಷೆ ಮಾಡೋದಾಗಿ ಇವತ್ತು ಕೀರ್ತನೆಯಲ್ಲಿ ನಾವು ನೋಡಿದೆವು, ಕೇಳಿದೆವು. ಎಷ್ಟು ಪ್ರಾಬ್ಲಮ್ ಅಲ್ಲಿ ಹೋದ. ಹಲ್ಲೆಲೂಯಾ. ಪ್ರಾಬ್ಲಮ್ ಅಲ್ಲಿ ಸಹ ಅವನು ದೇವರಿಗೆ ಕೊಡಬೇಕಾದದನ್ನು ಕೊಡದೇ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಿಮ್ಮ ಹೃದಯ ದೇವರಿಗೆ ಕೊಟ್ಟು ಬಿಡ್ರಿ. ಅಲ್ಲಿ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ದಾವೀದನು ಮಾಡಿದ ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ಅವನು ಪೂರ್ಣ ಮನಸ್ಸಿನಿಂದ ದೇವರನ್ನು ಏನ್ ಮಾಡ್ತಿದ್ದ, ಕೊಂಡಾಡ್ತಿದ್ದ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ. ಇವತ್ತು ಅನೇಕರಿಗೆ ಅನೇಕ ದೇವರುಗಳಿದ್ದಾರೆ, ಆದ್ರೆ ದಾವೀದ ಹೇಳ್ತಾರೆ, ನನಗೆ ಒಬ್ಬನೇ ದೇವರು, ಅಲ್ಲಿ ಅವನ ಮೇಲೆ ನಾನು ಭರವಸೆ ಬಿಟ್ಟಿದ್ದೇನೆ, ಆತನನ್ನು ನಾನು ನಂಬಿದ್ದೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ನಂತರ ನೋಡಿ 2ನೇ ವಾಕ್ಯ ಬರುವಾಗ ಅವನು ಹೇಳ್ತಾನೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ಹಲ್ಲೆಲೂಯಾ. ನಂತರ ಹೇಳ್ತಾನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಏನ್ ಮಾಡ್ತೇನೆ, ಕೊಂಡಾಡುತ್ತೇನೆ. ನಂತರ ವಾಕ್ಯ ನೋಡಿ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವ ಏನ್ ಮಾಡಿದ್ವಿ, ಹೆಚ್ಚಿಸಿದಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಾವು ಇಂಗ್ಲಿಷ್ ನಲ್ಲಿ ನೋಡುವುದಾದ್ರೆ, ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಫಾರ್ ಯು ಹ್ಯಾವ್ ಮ್ಯಾಗ್ನಿಫೈಡ್ ಯುವರ್ ವರ್ಡ್ ಅಬೌವ್ ಆಲ್ ಯುವರ್ ನೇಮ್ ಅಂತ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಿನ್ನ ಮಾತನ್ನು ನಿನ್ನ ಹೆಸರಿಗಿಂತ ಹೆಚ್ಚಾಗಿ ಮಹತ್ವ ಕೊಟ್ಟಿದ್ದೀ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ನಾಮಕ್ಕಿಂತ ಸಹ ದೇವರ ವಾಕ್ಯಕ್ಕೆ ದೇವರು ಹೆಚ್ಚಾಗಿ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರ ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. ಒಬ್ಬನ ಜೀವಿತ ಆಶೀರ್ವಾದವಾಗಬೇಕಾದ್ರೆ ಅದು ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀವು ವಾಕ್ಯ ಕೇಳುವಾಗ ನೀವು ವಾಕ್ಯ ಕೇಳುವುದು ಮಾತ್ರವಲ್ಲ, ಇದರ ಆಶೀರ್ವಾದವನ್ನು ನೀವು ಹೊಂದುವವರಾಗಿದ್ದೀರಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ಈ ಪ್ರಿಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವೇನಾಗಿದೆ, ಸಜೀವವಾಗಿದೆ, ಕಾರ್ಯಸಾಧಕವಾಗಿದೆ, ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ, ಕೀಳು ಮಜ್ಜೆ ಆತ್ಮ ಪ್ರಾಣವನ್ನು ತೂರಿ ಹೋಗುವಷ್ಟು ಬಲಶಾಲಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಅನೇಕರ ಜೀವಿತದಲ್ಲಿ ಆಶೀರ್ವಾದ ಯಾಕಿಲ್ಲ ಅಂತ ಹೇಳಿದ್ರೆ, ಅವರು ದೇವರ ವಾಕ್ಯವನ್ನು ಗಮನಿಸುವುದಿಲ್ಲ, ದೇವರ ವಾಕ್ಯವನ್ನು ಪಠಿಸುವುದಿಲ್ಲ, ದೇವರ ವಾಕ್ಯವನ್ನು ಓದುವುದಿಲ್ಲ. ಹಲ್ಲೆಲೂಯಾ. ನೋಡಿ, ದಾವೀದನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಕ್ಕೆ ಕಾರಣ ಯಾವುದಾಗಿದೆ, ದೇವರ ವಾಕ್ಯವಾಗಿದೆ. ನೀವು ನೋಡಿ 119ನೇ ಕೀರ್ತನೆ ಅದರಲ್ಲಿ 92ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. 119ನೇ ಕೀರ್ತನೆ 92ನೇ ವಾಕ್ಯ, ನಿನ್ನ ಧರ್ಮಶಾಸ್ತ್ರವು
ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ನಾನು ಹಾಳಾಗಿ ಹೋಗುತ್ತಿದ್ದೆನು. ಅಲ್ಲಿ ಅವನ ಹತ್ರ ಹಾಗಾದ್ರೆ ದೇವರ ವಾಕ್ಯ ನಮ್ಮನ್ನು ಹಾಳು ಮಾಡುವುದಿಲ್ಲ, ದೇವರ ವಾಕ್ಯ ನಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯ. ನಾನು ಬಲವಾಗಿ ನಂಬ್ತೇನೆ, ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ತರುವಂತದ್ದಾಗಿದೆ. ಹಲ್ಲೆಲೂಯ. ಉನ್ನತಿಗೆ ತರುವಂತದ್ದು ದೇವರ ವಾಕ್ಯವಾಗಿದೆ. ಅಲ್ಲಿ ಇವತ್ತು ಅನೇಕರ ಜೀವಿತ ಒಂದು ಭಿಕ್ಷೆ ಬೇಡುವ ಜೀವಿತಕ್ಕೆ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ದೇವರ ವಾಕ್ಯಕ್ಕೆ ಹೆಚ್ಚಾಗಿ ಏನು ಕೊಡುವುದಿಲ್ಲ, ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅಲ್ಲಿ ಪ್ರಾರ್ಥನೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದ್ರೆ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಆಮೇಲೆ ನನಗೆ ದೇವರ ವಾಕ್ಯ ಬಹಳ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಅಲ್ಲೆಲೂಯ. ದೇವರ ವಾಕ್ಯ ಏನಂತ ಹೇಳಿದ್ರೆ ಅದು ನಮಗೆ ಜೀವವನ್ನು ಕೊಡುವಂತದ್ದಾಗಿದೆ. ಇವತ್ತು ನಾವು ನೋಡಿದ ಅನೇಕರು ಎಲ್ಲ ಮೀಟಿಂಗಿಗೆಲ್ಲ ಹೋಗ್ತಾರೆ, ಎಷ್ಟೆಷ್ಟು ದೂರಗಳಿಗೆ ಹೋಗ್ತಾರೆ, ಆದ್ರೆ ಅವರು ಪರ್ಸನಲ್ ಆಗಿ ದೇವರ ಸನ್ನಿಧಾನದಲ್ಲಿ ವಾಕ್ಯದಲ್ಲಿ ಕೂತ್ಕೊಳ್ಳುವುದಿಲ್ಲ. ಅಲ್ಲಿ ನಾನು ಹೇಳ್ತೇನೆ, ನೀನು ದೇವರ ವಾಕ್ಯವನ್ನು ಒಂದು ಕೋಣೆಗೆ ಹೋಗಿ ಓದು, ಅದನ್ನು ಮೆಡಿಟೇಷನ್ ಮಾಡು, ಆಗ ನಿನಗೆ ಆಶೀರ್ವಾದಗಳು ನಿನ್ನ ಜೋಡಿಗೆ ದೇವರು ಆಗ್ತಾನೆ. ನಾವು ವಾಕ್ಯದಲ್ಲಿ ಓದ್ಬೇಕು. ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ದೇವರು ಹೇಳಿದ್ದೇನೆ ಅಂತ ನೀನು ಹೇಗೆ ಪ್ರಾರ್ಥನೆ ಮಾಡಬೇಕು. ನೀನು ಏಕಾಂತವಾದ ಕೋಣೆಗೆ ಹೋಗಿ ನಿನ್ನ ಅಂತರಂಗದಲ್ಲಿರುವ ಕರ್ತನು ಅಲ್ಲಿ ನೀನು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಹಲ್ಲೆಲೂಯ. ದೇವರು ಹೇಳಿಲ್ಲ ಬಹಿರಂಗವಾಗಿ ಓದಲಿಕ್ಕೆ ಹೇಳಿಲ್ಲ, ಬಹಿರಂಗವಾಗಿ ಯಾವುದು ಮಾಡ್ಲಿಕ್ಕೆ ಹೇಳಿಲ್ಲ. ದೇವರು ಹೇಳಿದ್ದು ರಹಸ್ಯವಾಗಿ ಮಾಡಿದ ಪ್ರಾರ್ಥನೆ, ರಹಸ್ಯವಾಗಿ ಕಣ್ಣೀರಿಟ್ಟದನ್ನು ದೇವರು ಬಹಿರಂಗವಾಗಿ ಉತ್ತರ ಕೊಡುತ್ತಾರೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಉತ್ತರ ಬೇಕಾ? ಏಕಾಂತ ಕೋಣೆಗೆ ಹೋಗಿ ದೇವರ ವಾಕ್ಯವನ್ನು ಓದುವಾಗಲೇ ಆಶೀರ್ವಾದಗಳು ದೇವರು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುತ್ತಾನೆ. ಅಲ್ಲಿ ಅದಕ್ಕೆ ಸ್ವಾಮಿ ಹೇಳುದು, ಮನುಷ್ಯ ರೊಟ್ಟಿಯಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಮನುಷ್ಯನ ಏನ್ ಮಾಡ್ತಾನೆ, ಬದುಕುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ದಾವೀದನ ಜೀವಿತವನ್ನು ನೋಡುವುದಾದ್ರೆ, ದಾವೀದ ಅನೇಕ ಯುದ್ಧಗಳನ್ನು ಏನ್ ಮಾಡಿದ, ಫೇಸ್ ಮಾಡಿದ. ದಾವೀದನಾಗಿ ಯುದ್ಧ ಫೇಸ್ ಮಾಡಿದವರು ಯಾರಿಲ್ಲ. ಅಲ್ಲಿ ಅವನ ಜೀವಿತದಲ್ಲಿ ಅನೇಕ ರೀತಿಯ ಕಷ್ಟಗಳು, ಅನೇಕ ರೀತಿಯ ಹೋರಾಟಗಳು, ಸಮಸ್ಯೆಗಳಲ್ಲಿ ಸಿಕ್ಕಿದ ವ್ಯಕ್ತಿ, ಏಕೈಕ ವ್ಯಕ್ತಿ ಯಾರಂತ ಹೇಳಿದ್ರೆ ದಾವೀದನಾಗಿದ್ದ. ಆದ್ರೆ ಈ ದಾವೀದನ ಬಗ್ಗೆ ಹೇಳುವುದಾದ್ರೆ, ಅವನು ಚಿಕ್ಕ ಪ್ರಾಯದಲ್ಲಿ ಇವನಿಗೆ ಒಂದು ಟ್ರೈನಿಂಗ್ ಇತ್ತು. ಏನ್ ಗೊತ್ತಿದ್ದ? ದೇವರೊಡನೆ ಏಕಾಂತವಾಗಿ ಏನ್ ಮಾಡ್ತಿದ್ದ, ಸಮಯ ಸ್ಪೆಂಡ್ ಮಾಡ್ತಿದ್ದ, ದೇವರ ವಾಕ್ಯವನ್ನು ಓದುತ್ತಿದ್ದ. ಅಲ್ಲಿ ಅಣ್ಣಂದಿರು ಅರಮನೆಯಲ್ಲಿ ಇದ್ರು, ಅವರೆಲ್ಲ ಐಶ್ವರ್ಯವಾಗಿದ್ರು, ಆದ್ರೆ ದಾವೀದ ಚಿಕ್ಕ ಪ್ರಾಯದಲ್ಲಿ ದೇವರ ವಾಕ್ಯವನ್ನು ಓದುತ್ತಾ ಇದ್ದ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತಿದ್ದ. ಹಾಗಾಗಿ ಒಂದು ದಿವಸ ಅವನು ಏನ್ ಮಾಡ್ತಾನೆ, ಪಟ್ಟಣಕ್ಕೆ ಬರುವಾಗ ಅಲ್ಲಿ ಅವನ ತಂದೆ ಹೇಳ್ತಾರೆ, ನಿನ್ನ ಅಣ್ಣನ ಕುಶಲೋಪವನ್ನು ಉಚ್ಚಾರಿಸಿ ಬಾ ಎಂಬುದಾಗಿ ಹೇಳಿ ಬುದ್ಧಿ ಕೊಟ್ಟು ಕಳಿಸುವಾಗ ಅಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ಗೊಲ್ಯಾತನು ಏನ್ ಮಾಡ್ತಿದ್ದ ಅವನು ಅಹಂಕಾರದಿಂದ ಮಾತನಾಡ್ತಿದ್ದ, ಸುನ್ನತಿ ಉಳ್ಳ ಅವರಿಗೆ ಏನ್ ಮಾಡ್ತಿದ್ದ, ಹೀಯಾಳಿಸ್ತಿದ್ದ, ಅಲ್ಲಿ ದೇವರಿಗೆ ಹೀಯಾಳಿಸ್ತಿದ್ದ. ಆಗ ದಾವೀದನಿಗೆ ಸಿಟ್ಟು ಬಂದು ಹೇಳ್ತಾ ಇದ್ದಾನೆ, ಸುನ್ನತಿ ಇಲ್ಲದ ಈ ವ್ಯಕ್ತಿಗೆ ನನ್ನ ದೇವರನ್ನು ಹೀಯಾಳಿಸ್ಲಿಕ್ಕೆ ಎಷ್ಟು ಧೈರ್ಯ ಎಂಬುದಾಗಿ ಹೇಳಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸೌಲನ ಬಳಿಗೆ ಹೋಗ್ತಾನೆ. ಸೌಲನ ಬಳಿಗೆ ಹೋಗುವಾಗ ಅವನು ಹೇಳ್ತಾನೆ, ನನ್ನನ್ನು ಕಳಿಸ್ಕೋ, ನಾನು ಅವನನ್ನು ಏನ್ ಮಾಡ್ತೇನೆ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಸೌಲ ಅವನನ್ನು ನೋಡಿ ಹೇಳ್ತಾನೆ ಏನಂತ ಹೇಳಿದ್ರೆ, ನಿನಗೆ ಯಾವ ಶಸ್ತ್ರಾಭ್ಯಾಸವಿಲ್ಲ ಎಂಬುದಾಗಿ ಹೇಳುವಾಗ ಅವನು ಹೇಳಿದ್ದೇನು ಗೊತ್ತಿಲ್ಲ, ನನಗೆ ಒಂದು ಒಳ್ಳೆ ಟ್ರೈನಿಂಗ್ ಉಂಟು. ಅಲ್ಲಿ ನಾನು ಕಾಡಿನಲ್ಲಿರುವಾಗ ದೇವರೊಂದಿಗೆ ಒಂದು ವಾಕ್ಯದ ಟ್ರೈನಿಂಗ್ ಅನ್ನು ಪಡೆದುಕೊಂಡೆ. ಆ ವಾಕ್ಯ ನನ್ನ ಜೊತೆ ಇರುವುದರಿಂದ ಅಲ್ಲಿ ಈ ವ್ಯಕ್ತಿ ಸಹ ನನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ ಎಲ್ಲರೂ ಭಯ ಪಡ್ತಾ ಇದ್ದಾರೆ, ಆದ್ರೆ ದಾವೀದ ಭಯ ಪಡೋದಕ್ಕೆ ಕಾರಣ ದೇವರ ವಾಕ್ಯವಾಗಿದೆ. ಅಲ್ಲಿ ಇವತ್ತು ಅನೇಕರ ಜೀವಿತದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಚಿಕ್ಕ ಪ್ರಾಯದಲ್ಲಿ ನೀವು ದೇವರ ವಾಕ್ಯವನ್ನು ತಿಳಿದುಕೊಂಡ ವ್ಯಕ್ತಿ ಆಗಿದ್ರೆ, ದೇವರ ವಾಕ್ಯವನ್ನು ಓದುವ ವ್ಯಕ್ತಿ ಆಗಿದ್ರೆ, ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆ ಬರುವಾಗ ಅದು ನಿಮಗೆ ದೊಡ್ಡದಾಗಿ ಕಾಣುವುದಿಲ್ಲ, ದೇವರು ಅದರ ಮೇಲೆ ಜಯವನ್ನು ಕೊಡುವವನಾಗಿದ್ದಾನೆ. ಅಲ್ಲಿ ಇವತ್ತು ನಾನು ಹೇಳಲಿಕ್ಕೆ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ನಮ್ಮ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಇರ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ ಏನಾಗಿದೆ, ಬೆಳಕಾಗಿದೆ ಎಂಬುದು. ಹಾಗಾದ್ರೆ ದೇವರ ವಾಕ್ಯ ನಮಗೆ ಜಯವನ್ನು ಕೊಡುವಂತದ್ದಾಗಿದೆ. ನೋಡಿ, ಕೀರ್ತನೆಗಳ ಪುಸ್ತಕ 40ನೇ ಕೀರ್ತನೆ 7ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಕೀರ್ತನೆ 47 ಅಲ್ಲಿ ದಾವೀದ ಹೇಳ್ತಾನೆ, ನಾನು ಮಾಡಬೇಕಾದ ಕುರಿತದಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದೆ, ಅದು ಏನಂತ ಮುಂದೆ ಓದಿ. ಅದು 40ನೇ ಕೀರ್ತನೆ. ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿದೆ. ಅವರಂತ ನಾನು ಮಾಡಬೇಕಾದ ಕಾರ್ಯ ಈ ವಾಕ್ಯದಲ್ಲಿ ಇದೆ. ಏನದು? ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವೇ.
ಅಂತರಂಗದಲ್ಲಿ ದಾವೀದ ಹೇಳ್ತಾನೆ, ನಿನ್ನ ವಾಕ್ಯ ನನ್ನ ಒಳಗೆ ಉಂಟು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತಾರೆ ನನ್ನ ದೇವರ ವಾಕ್ಯ ನನ್ನ ಒಳಗೆ ಉಂಟು? ಅಲ್ಲಿ ನೋಡ್ರಿ, ನಿಮ್ಮ ಒಳಗೆ ವಾಕ್ಯ ಇರುವಾಗ ಏನಾಗ್ತದೆ, ನಿಮಗೆ ಆಶೀರ್ವಾದಗಳು ಬರುತ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಹೇಳ್ತೇವೆ ವಾಕ್ಯ ಅದು ಎಲ್ಲಿರ್ಬೇಕಂತ ಹೇಳಿ ನಮ್ಮ ಒಳಗೆ ಇರಬೇಕು. ಹಲ್ಲೆಲೂಯಾ. ನೀನು ಎಷ್ಟು ಓದಿ ಅಷ್ಟು ಆಶೀರ್ವಾದ ದೇವರು ನಿಮಗೆ ಕೊಡ್ತಾನೆ. ಇವತ್ತು ಅನೇಕರ ಜೀವಿತದಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ವಾಕ್ಯ ಓದ್ತಾರೆ. ಯಾವಾಗ ರೋಗದಲ್ಲಿ ಇರುವಾಗ, ಹಲ್ಲೆಲೂಯಾ, ಅನಾರೋಗ್ಯ ಇರುವಾಗ ನಾವು ಏನ್ ಮಾಡ್ತೇವೆ, ದೇವರ ವಾಕ್ಯ ಕೋಟ್ ಮಾಡ್ತೇವೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಏನ್ ಮಾಡ್ತೇವೆ, ಕೋಟ್ ಮಾಡಿದ ಮೇಲೆ ನಮಗೆ ಗುಣ ಆಗ್ತದೆ, ಆ ವಾಕ್ಯದ ಮೂಲಕ ಗುಣ ಆಗ್ತದೆ. ಆದ್ರೆ ಮತ್ತೆ ವಾಕ್ಯ ಓದುವುದನ್ನು ಏನ್ ಮಾಡ್ತೇವೆ, ನಿಲ್ಲಿಸ್ತೇವೆ. ಅಲ್ಲಿ ಕೆಲವರು ಫಾರಿನ್ಗೆ ಹೋಗುವಾಗ ಹೋಗುವ ವಾಕ್ಯವನ್ನೆಲ್ಲ ಕೋಟ್ ಮಾಡಿ ಓದ್ತೇವೆ, ಫಾರಿನ್ಗೆ ಹೋಗ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಏನ್ ಮಾಡ್ತಾರೆ, ಅವರು ವಾಕ್ಯವನ್ನು ಓದುವುದನ್ನು ನಿಲ್ಲಿಸ್ತಾರೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈ ವಾಕ್ಯ ನಿನ್ನ ಉಸಿರಿರುವವರೆಗೆ ಓದುವುದನ್ನು ನಿಲ್ಲಿಸಬಾರದು. ಹಲ್ಲೆಲೂಯಾ. ಈ ಒಂದು ವಾಕ್ಯ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಲೈಫ್ ಸ್ಟೈಲ್ ಅನ್ನು ಅದು ಬದಲು ಮಾಡುವಂತದ್ದೇ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುತ್ತೇವೆ ಅವನ ಜೀವಿತದಲ್ಲಿ, ದಾವೀದನ ಜೀವಿತದಲ್ಲಿ ಅವನು ದೇವರ ವಾಕ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಕೊಟ್ಟ. ಆಮೇಲೆ ಅಲ್ಲಿ ದಾವೀದ ಯಾವಾಗ ಸಹ ದೇವರ ಹತ್ರ ಹೋಗಿ ಹೇಳಿಲ್ಲ, ನನ್ನನ್ನು ರಾಜನಾಗಿ ಮಾಡಿ ಎಂಬುದಾಗಿ ಅವನು ಹೇಳಿಲ್ಲ. ಅಲ್ಲಿ ಅವನು ದೇವರ ಸಮಯದಲ್ಲಿ ಸ್ಪೆಂಡ್ ಮಾಡಿದ್ರಿಂದ, ದೇವರ ವಾಕ್ಯವನ್ನು ಓದಿದ್ರಿಂದ ಒಂದು ದಿವಸ ದೇವರಿದನ್ನು ಕಂಡ. ಇವತ್ತು ನಾನು ಹೇಳ್ತೇನೆ, ನೀವು ಏನ್ ಮಾಡ್ತೀರಲ್ಲ, ಏಕಾಂತವಾಗಿ ಕೂತ್ಕೊಂಡು ಏನ್ ಮಾಡ್ತೀರಲ್ಲ, ಅದನ್ನು ದೇವರು ಕಾಣುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನು ಆ ಕಾರ್ಯವನ್ನು ಮಾಡಿದ್ರಿಂದ ಅವನು ಸಾಮುವೇಲನಿಗೆ ಹೇಳ್ತಾ ಇದ್ದಾರೆ, ನನಗೊಬ್ಬ ಇಷ್ಟವುಳ್ಳ ವ್ಯಕ್ತಿ ಸಿಕ್ಕಿದನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ನೋಡಿ ದೇವರು ವಾಕ್ಯ ಓದುವಾಗ ಹೇಳ್ತಾರೆ, ನೀನು ಇಷ್ಟವುಳ್ಳ ವ್ಯಕ್ತಿ ನನಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡಲೇ ದೇವರು ಸಾಮುವೇಲನಿಗೆ ಹೇಳ್ತಾನೆ, ಏನಂತ ಹೇಳಿದ್ರೆ, ನೀನು ಇಷಯನ ಒಬ್ಬ ಮಗನನ್ನು ಏನ್ ಮಾಡ್ಬೇಕು, ಅರಸನಾಗಿ ಅಭಿಷೇಕ ಮಾಡ್ಬೇಕು ಎಂಬುದಾಗಿ. ದಾವೀದನಿಗೆ ಯಾವುದು ಗೊತ್ತಿಲ್ಲ. ದಾವೀದನಿಗೆ ಗೊತ್ತಿದ್ದದ್ದು ಒಂದೇ, ದೇವರ ವಾಕ್ಯ ಓದುವುದು, ದೇವರನ್ನು ಆರಾಧಿಸುವುದು. ಅದು ಇದು ಬಿಟ್ಟು ಅವನಿಗೆ ಬೇರೆ ಏನು ಆಸೆ ಮಾಡಲಿಲ್ಲ, ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನಾನು ಹೇಳ್ತೇನೆ, ನೀವು ದೇವರ ವಿಷಯದಲ್ಲಿ ಮೊದಲು ಪ್ರಾಮುಖ್ಯತೆ ಕೊಡುವುದಾದ್ರೆ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಹಿಂಬಾಲಿಸುವಂತೆ ಮಾಡ್ತಾರೆ. ಅದಕ್ಕೆ ಹೇಳಿದ್ರು, ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತಗೊಂಡ್ರಿ, ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಹಿಂಬಾಲಿಸ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ದಾವೀದನು ಏನ್ ಮಾಡ್ತಾರೆ, ಆಸಕ್ತಿಯಿಂದ ಸಾಮುವೇಲನ ಜೊತೆ ಮಾತನಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಸ್ಥಳಕ್ಕೆ ಕಳಿಸುವಾಗ 7 ಮಂದಿ ಇಷಯನ ಮಕ್ಕಳು ಬರ್ತಾರೆ. ಆದ್ರೆ ದೇವರು ಹೇಳ್ತಾರೆ, ಇವರನ್ನು ಯಾರ ಅರಸನಾಗಿ ಮಾಡುವುದಿಲ್ಲ. ಅವ್ರು ಕೇಳ್ತಾರೆ, ಬೇರೆ ಮಗ ಇದ್ದಾನೆ ಎಂಬುದಾಗಿ ಹೇಳುವಾಗ ಈಶ ಹೇಳ್ತಾನೆ, ಒಬ್ಬ ಮಗ ಇದ್ದಾನೆ, ಅವನು ಕಾಡಿನಲ್ಲಿ ಇದ್ದಾನೆ, ಅವನಿಗೆ ಎಜುಕೇಶನ್ ಇಲ್ಲ, ಅವನಿಗೆ ಯಾವ ಕ್ವಾಲಿಫಿಕೇಶನ್ ಇಲ್ಲ, ಅವನು ಹೈಟ್ ಇಲ್ಲ, ಎಲ್ಲ ಹೇಳಿದಾಗ ದೇವರು ಅವನನ್ನೇ ಆರಿಸಿಕೊಳ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನಗೆ ಅಲ್ಲಿ ಲೋಕದ ಪ್ರಕಾರವಾಗಿ ಯಾವುದೇ ಒಂದು ನಿನಗೆ ಗ್ರೇಡ್ ಇಲ್ಲದಿರಬಹುದು, ಆದ್ರೆ ವಾಕ್ಯ ಓದುವಾಗ ಅದಕ್ಕಿಂತ ದೊಡ್ಡ ಗ್ರೇಡ್ ಯಾವುದು ಇಲ್ಲ ಪ್ರಿಯರೇ. ನಿನ್ನ ಹತ್ರ ಅನೇಕ ಗ್ರೇಡ್ಗಳಿರಬಹುದು, ಆದ್ರೆ ವಾಕ್ಯವನ್ನು ಓದುವಾಗಲೇ ದೇವರು ನಿನ್ನ ಉನ್ನತಿಗೆ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ದೇವರ ವಾಕ್ಯ ನಮ್ಮನ್ನು ಕಟ್ಟುವಂತದ್ದಾಗಿದೆ. ಹಲ್ಲೆಲೂಯಾ. ವಾಕ್ಯ ಅಂತಂದ್ರೆ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ನಾವು ನೋಡ್ತೀವಿ ದಾವೀದನ ಪ್ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ದೇವರಲ್ಲಿ ಪ್ರೀತಿ ಇಟ್ಟ ವ್ಯಕ್ತಿ ಇದ್ರಿಂದ ದೇವರು ಅವನನ್ನು ಉನ್ನತವಾಗಿ ನಡೆಸುವವನಾಗಿದ್ದಾನೆ. ರೋಮ 8:28 ಏನ್ ಹೇಳ್ತದೆ, ದೇವರನ್ನು ಪ್ರೀತಿಸಿದವರ ಹಿತಕ್ಕಾಗಿ ಎಲ್ಲ ಕಾರ್ಯ ದೇವರು ಏನ್ ಮಾಡ್ತಾರಂತೆ, ಅನುಕೂಲವಾಗಿ ಮಾರ್ಪಡಿಸ್ತಾರಂತ ವಾಕ್ಯ ಇರ್ತದೆ. ಇಲ್ಲಿ ನೋಡಿ, ದಾವೀದನು ಏನ್ ಮಾಡ್ತಾನೆ, ಕರೆ ಕಳಿಸ್ತಾನೆ ಇಷಯ. ಆಗ ಸಾಮುವೇಲ ಹೇಳ್ತಾನೆ, ಅಲ್ಲಿ ಸಾಮುವೇಲನ ಜೊತೆ ದೇವರು ಮಾತನಾಡ್ತಾನೆ, ಇವನನ್ನೇ ಅರಸನನ್ನಾಗಿ ಮಾಡಿ ಎಂಬುದಾಗಿ. ನೋಡಿ, ದಾವೀದ ಯಾವುದರ ಹಿಂದೆ ಹೋಗಲಿಲ್ಲ, ಆದರೆ ದೇವರು ಅವನನ್ನು ಅರಸನಾಗಿ ಮಾಡಿದ. ಇವತ್ತು ಇಲ್ಲಿದ್ದ ಕೆಲವರ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಅವರು ಇವತ್ತು ಸಹ ಜೀವಂತವಾದ ದೇವರಾಗಿದ್ದಾನೆ. ನೀನು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಾಗ ದೇವರು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುವ ದೇವರೇ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನು ರಾಜನಾದ ಮೇಲೆ ದೇವರನ್ನು ಮರೆಯಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರು ಶ್ರೀಮಂತರಾಗ್ತಾರೆ, ಆದರೆ ಮತ್ತೆ ಯಾರನ್ನು ಮರೀತಾರೆ, ದೇವರನ್ನು ಮರೆಯುತ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯಾವುದೇ ಆಸ್ತಿ ಬರಲಿ, ಯಾವುದೇ ಅಂತಸ್ತಿ ಬರಲಿ, ನಮ್ಮ ಜೀವಿತದಲ್ಲಿ ಏನೇ ಆಶೀರ್ವಾದ ಬರಲಿ, ದೇವರಿಗಿಂತ ದೊಡ್ಡ ಆಶೀರ್ವಾದ ಈ ಲೋಕದಲ್ಲಿ ಯಾವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಣದ ಹಿಂದೆ ಹೋದ್ರೆ ಹಣ ನಮ್ಮನ್ನು ಬಿಟ್ಟು ಹೋಗ್ತದೆ, ಆದ್ರೆ ದೇವರ ಹಿಂದೆ ಹೋದ್ರೆ ಹಣ ನಮ್ಮ ಹಿಂದೆ ಬರುವಂತೆ ದೇವರು ಮಾಡುತ್ತಾನೆ. ಪ್ರಮೋಷನ್ಗಳು ನಮ್ಮ ಹಿಂದೆ ಬರುವಂತೆ ಮಾಡುತ್ತಾನೆ. ಯಾಕಂದ್ರೆ ದೇವರು ನೋಡುವುದು ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ಅವನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನ ಬಗ್ಗೆ ನಾವು ಹೇಳುವುದಾದ್ರೆ ತುಂಬಾ ಹೇಳ್ಬೋದು. ಅವನು ಹೇಳ್ತಾನೆ, ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಏನಂತ ಹೇಳಿದ್ರೆ 84ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಅವನು ಹೇಳಿದ ಒಂದು ಸುಂದರವಾದ ವಾಕ್ಯ ಅಲ್ಲಿ ರೆಕಾರ್ಡ್ ಆಗಿದೆ. 84ನೇ ಕೀರ್ತನೆ 10ನೇ ವಾಕ್ಯ.
ಅವರು ಹೇಳುದು ಏನು ಗೊತ್ತುಂಟ, ನಿನ್ನ ಆಲಯದ ಅಂಗಳದಲ್ಲಿ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಎಷ್ಟೋ ಉತ್ತಮವಾಗಿದೆ. ನೋಡಿ ಅವನು ಹೇಳ್ತಾನೆ ಒಂದು ದಿನ, ಅಲ್ಲಿ ಅವನು ಬೇರೆ ಎಲ್ಲ ದಿನಗಳಿಗಿಂತ ಇಂಪಾರ್ಟೆಂಟ್ ಯಾವುದು ಕೊಡ್ತಾನೆ, ದೇವರ ಸನ್ನಿಧಾನದಲ್ಲಿ ಕಳೆಯುವ ದಿನಕ್ಕೆ ಕೊಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ಈ ದಿನ ನನ್ನ ಜೀವಿತದಲ್ಲಿ ಆಶೀರ್ವಾದದ ದಿನ, ಈ ದಿನ ನನ್ನ ಜೀವಿತದಲ್ಲಿ ಮರೆಯದ ದಿನ. ಯಾಕಂತ ಹೇಳಿದ್ರೆ ಈ ವಾರ ಎಲ್ಲ ನಾನು ನಡೆಯಬೇಕು, ನಾನು ಕೆಲಸ ಮಾಡಬೇಕು, ನನಗೆ ದೇವರ ಕೃಪೆ ಬೇಕು, ದೇವರ ಶಕ್ತಿ ಬೇಕು, ದೇವರ ನೀನು ನಡೆಸಬೇಕು. ನೀವು ಹೇಳುವಾಗಲೇ ದೇವರ ಆ ಬ್ಲೆಸ್ಸಿಂಗ್ ನಿಮ್ಮಿಂದ ಫ್ಲೋ ಆಗ್ತದೆ. ಅಲ್ಲಿ ದಾವೀದ ಹೇಳಿದ ಮಾತು, ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಎಷ್ಟೋ ಉನ್ನತವಾಗಿದೆ. ಅಷ್ಟೇ ಅಂತಾನೆ, ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯುವುದು ಲೇಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಗೊತ್ತುಂಟ, ಅಲ್ಲೆಲ್ಲೂಯ್ಯ, ಅವನು ಹೇಳಿದ್ದೇನು ಗೊತ್ತುಂಟ, ಅಲ್ಲಿ ಅವ್ರು ರಾಜನಾಗಿರುವಾಗ ಇದು ಹೇಳಿದ್ದು, ರಾಜನ ಪದವಿ ಉಂಟು ಅಲ್ಲಿ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನನಗೆ ಒಳಗೆ ಕುತ್ಕೊಳ್ಳಿಕ್ಕೆ ಆಗದಿದ್ದು ತೊಂದರೆ ಇಲ್ಲ, ಒಂದು ವಾಚ್ಮ್ಯಾನ್ ಆಗಿ ಹೊರಗೆ ಕುಂತು ದೇವರ ವಾಕ್ಯವನ್ನು ನಾನು ಕೇಳುತ್ತೇನೆ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ದಾವೀದನ ಹೃದಯವನ್ನು ದೇವರು ಕಂಡ. ಇವತ್ತು ನಿಮ್ಮ ಹೃದಯವನ್ನು ಅದೇ ದೇವರು ಕಾಣುತ್ತಾ ಇಲ್ಲ. ಅಲ್ಲಿ ನಾನು ನಂಬ್ತೇನೆ, ದೇವರು ನಿಮ್ಮ ಜೀವಿತದಲ್ಲಿ ಬರಬೇಕಾದ ಎಲ್ಲ ಆಶೀರ್ವಾದಗಳನ್ನು ಒಂದರ ನಂತರ ಬರುವಂತೆ ದೇವರು ಮಾಡಿ ನೀವು ಸಾಕ್ಷಿ ಹೇಳುವಂತೆ ಮಾಡುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾನು ಹೇಳ್ತೇನೆ, ನಮ್ಮ ಗಂಟು ಪರಲೋಕದಲ್ಲಿ ಮಾಡಬೇಕು, ನಮ್ಮ ಗಂಟು ವಾಕ್ಯದಲ್ಲಿ ಮಾಡಬೇಕು. ಈ ವಾಕ್ಯವೇ ನಿನ್ನನ್ನು ಉದ್ಧರಿಸುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 72ನೇ ವಾಕ್ಯ ಓದಿ ನೋಡ್ರಿ. 119ನೇ ಕೀರ್ತನೆ 72ನೇ ವಾಕ್ಯ. ಅಲ್ಲಿ ಹೇಳ್ತಾರೆ ನೋಡಿ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ನೋಡಿ, ಅವನು ಹೇಳ್ತಾನೆ, ನನಗೆ ಪ್ರಿಯ ನೀನು, ನನಗೆ ಹಣ ಅಲ್ಲ, ನನಗೆ ಅಂತಸ್ತಲ್ಲ, ನನಗೆ ರಾಜನ ಸ್ಥಾನ ಅಲ್ಲ, ನನಗೆ ಮೊದಲು ನೀನು ಇಂಪಾರ್ಟೆಂಟ್ ಆಗಿದೆ. ಎಷ್ಟು ಜನ ಇವತ್ತು ಹೇಳ್ತಾರೆ, ಅಲ್ಲಿ ದೇವರೇ ನೀನು ನನಗೆ ಇಂಪಾರ್ಟೆಂಟ್ ಆಗಿದೆ, ಅಲ್ಲಿ ಪ್ರಥಮ ಸ್ಥಾನ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ರಿ. ಅಲ್ಲಿ ದೇವರಿಗೆ ಸ್ಥಾನ ಕೊಡ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಯಾವ ಸ್ಥಾನಕ್ಕೆ ಎತ್ತುತ್ತಾನೆ ನೋಡ್ರಿ. ಅನೇಕ ಭಕ್ತರ ಜೀವಿತದಲ್ಲಿ ಅವರು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟರು. ಅಲ್ಲಿ ದಾನಿಯೇಲನನ್ನು ನೋಡ್ರಿ, ದಾನಿಯೇಲನಿಗೆ ಆಜ್ಞೆ ಬಂತು, ಏನು 31 ದಿವಸ ಅವರ ದೇವರಿಗೆ ಆರಾಧನೆ ಮಾಡಬಾರ್ದು ಎಂಬುದಾಗಿ ಏನು ಮಾಡಿದ, ಒಂದು ರೂಲ್ ತಂದ. ಅಲ್ಲಿ ಒಂದು ಪಕ್ಷ ಆರಾಧನೆ ಮಾಡಿದ್ರೆ ಏನ್ ಮಾಡ್ತಾರೆ, ಸಿಂಹದ ಗವಿಯಲ್ಲಿ ಹಾಕ್ತಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಶಾಸ್ತ್ರಕ್ಕೆ ರುಜುವಾತದನ್ನು ದಾನಿಯೇಲನನ್ನು ಕಂಡ ನಂತರ ಸಹ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನೋಡಿ ಪ್ರಿಯರೇ, ಅವನು ದೇವರಂದ್ರೆ ಅವನಿಗೆ ಪ್ರಾಣ, ಅವನಿಗೆ ದೇವರಂದ್ರೆ ಆಸಕ್ತಿ. ಬೈಬಲ್ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಇದರ ನಿಮಿತ್ತವಾಗಿ ಅವನನ್ನು ಎಲ್ಲಿಗೆ ಹಾಕಿದ್ರು, ಸಿಂಹದ ಗವಿಗೆ ಹಾಕಿದ್ರು. ಸಿಂಹದ ಗವಿಗೆ ಹಾಕುವಾಗ ಸಹ ಅವನು ಅಲ್ಲಿ ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ದೇವರೊಂದಿಗೆ ಅವನು ಸಂಬಂಧ ಇಟ್ಟಿದ್ದ. ಇವತ್ತು ನಾನು ಹೇಳ್ತೇನೆ, ನೀನು ದೇವರೊಟ್ಟಿಗೆ ಸಂಬಂಧ ಇಟ್ಟ ನಿಮಿತ್ತವಾಗಿ ಯಾವ ಶತ್ರು ನಿನ್ನ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾವ ಶತ್ರು ನಿನ್ನ ಜೀವಿತವನ್ನು ಹಾಳು ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ನೀನು ಉಸಿರಿಸಿದ ಧರ್ಮಶಾಸ್ತ್ರ ನನ್ನ ಅಂತರಂಗದಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ ಪ್ರಕಾರ ನಿಮ್ಮಲ್ಲಿ ದೇವರ ವಾಕ್ಯ ಇರುವಾಗ ಎಲ್ಲದರ ಮೇಲೆ ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳಿಕ್ಕೆ ಇಷ್ಟಪಡೋದು ಇಷ್ಟೇ ಪ್ರಿಯರೇ, ಎಲ್ಲ ಆಶೀರ್ವಾದಗಳು ಅದು ದೇವರಿಂದ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಬೈಬಲ್ ಉದ್ಧಾರವು ಮೂಡಣದಿಂದ ಬರುವುದಿಲ್ಲ, ಪಡುವಣದಿಂದ ಬರುವುದಿಲ್ಲ, ಅರಣ್ಯದಿಂದ ಬರುವುದಿಲ್ಲ, ಎಲ್ಲ ಆಶೀರ್ವಾದ ದೇವರಿಂದ ಬರುತ್ತದೆ ಎಂಬುದಾಗಿ. ಇವತ್ತು ಎಷ್ಟು ಜನ ನಿನ್ನ ಆಶೀರ್ವಾದಕ್ಕೆ ಕಾರಣ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಇದುವರೆಗೆ ನೀನು ಹೊಂದಿಕೊಂಡಿದ್ದು ಅದು ದೇವರಿಂದ ಆಗಿದೆ. ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳ್ತೇನೆ, ಮನುಷ್ಯನಿಂದ ಬಂದ್ರೆ ಅದು ಬಿಟ್ಟು ಹೋಗ್ತದೆ, ದೇವರಿಂದ ಬಂದ್ರೆ ಅದು ಎಂದಿಗೂ ಅದು ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ನಮ್ಮ ದೇವ ನಂಬಿಗಸ್ತನಾಗಿದ್ದಾನೆ. ಅಲ್ಲಿ ಅದಕ್ಕೆ ಇವತ್ತು ಕೀರ್ತನೆ 31ನೇ ಕೀರ್ತನೆ ನಾವು ನೋಡ್ತೇನೆ, ಭಕ್ತರೇ ಯೆಹೋವನನ್ನು ಪ್ರೀತಿಸಿರಿ, ಆತ ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಇವತ್ತು ದೇವರ ಮಕ್ಕಳೇ, ನೀವು ನಂಬಿಗಸ್ತರಾದ್ರೆ ಸಾಕು. ಅಲ್ಲಿ ಯಾವ ವಿಷಯಕ್ಕೆ ಚಿಂತೆ ಮಾಡಬೇಡ್ರಿ, ಯಾವ ವಿಷಯಕ್ಕೆ ಚಿಂತೆ ಮಾಡಬೇಡ್ರಿ. ಅಲ್ಲಿ ಶತ್ರು ಏನೇ ಮಾಡಲಿ ಅದು ನಿಮ್ಮ ಒಳಗೆ ಕಾರ್ಯ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ನಿಮ್ಮ ಒಳಗಿರುವುದರಿಂದ ನಾನು ನಂಬ್ತೇನೆ, ದೇವರ ವಾಕ್ಯ ಯಾವಾಗ ನಾವು ಪ್ರೀತಿಸುವವರಾಗಿರಬೇಕು. ನೀವು ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯ 19ನೇ ವಾಕ್ಯ ಓದಿ ನೋಡಿ. ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯ 19ನೇ ವಾಕ್ಯ. ಅಲ್ಲಿ ಬೈಬಲ್ ಹೇಳ್ತಾರೆ, ನೀವು ಮನೆಯಲ್ಲಿರುವಾಗಲೂ, ಪ್ರಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡುತ್ತಾ ನಿಮ್ಮ
ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನೋಡಿ, ದೇವರ ವಾಕ್ಯ ನಾವು ಎಲ್ಲಿ ಹೋದ್ರೂ ಸಹ ದೇವರ ವಾಕ್ಯ ಮಾತನಾಡಬೇಕು. ಹಲ್ಲೆಲೂಯಾ. ನೀವು ನಂಬ್ತೀರ ಬಿಡ್ತೇನೆ, ನೀವು ಕೆಲಸಕ್ಕೆ ಹೋಗಿ ವಾಕ್ಯವನ್ನು ಮಾತನಾಡ್ತಾ ಹೋಗ್ಬೇಕು. ಹಲ್ಲೆಲೂಯಾ. ನಾನು ಹೋದ ಕೆಲಸದಲ್ಲಿ ದೇವರ ಆಶೀರ್ವಾದ ಇಡುತ್ತಾನೆ. ಹಲ್ಲೆಲೂಯಾ. ದೇವರು ಕೈ ಹಾಕಿದ ಕೆಲಸವನ್ನು ಸಫಲ ಮಾಡಿಸ್ತಾನೆ. ಅಲ್ಲಿ ನನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡ್ತಾನೆ. ನೀನು ಎಷ್ಟು ಸಲ ಮಾತನಾಡ್ತೀಯ ಅಷ್ಟು ಬಾಯಿ ತುಂಬಿಸ್ತಾನೆ ದೇವರು, ಆಶೀರ್ವಾದ ತುಂಬಿಸ್ತಾನೆ. ಇವತ್ತು ಅನೇಕರ ಜೀವಿತಕ್ಕೆ ಆಶೀರ್ವಾದವೇ ದೇವರ ವಾಕ್ಯವಾಗಿದೆ. ಅಲ್ಲಿ ನೀವು ನಿಮ್ಮ ಕುಟುಂಬ ಬ್ಲೆಸ್ ಮಾಡ್ರಿ, ಸಭೆಯನ್ನು ಬ್ಲೆಸ್ ಮಾಡ್ರಿ. ಅಲ್ಲಿ ಬ್ಲೆಸ್ಸಿಂಗ್ ಎಂತ ಪವರ್ ಉಂಟು ಗೊತ್ತುಂಟ. ದೇವರ ಆಶೀರ್ವಾದ ಅದು ಭಾಗ್ಯದಾಯಕವಾದ ವ್ಯಸನವನ್ನು ಸೇರಿಸುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಭ್ಯಾಸ ಮಕ್ಕಳಿಗೆ ಅಭ್ಯಾಸ ಮಾಡ್ರಿ ಅಂತ. ಅಲ್ಲಿ ನಾವು ನೋಡಿ, ಈಗ ಚಿಕ್ಕ ಮಕ್ಕಳಿಗೆ ಎಲ್ಲ ಅಭ್ಯಾಸ ಮಾಡ್ತಾರೆ, ಎಲ್ಲ ಕೊಡ್ತಾರೆ, ಆದ್ರೆ ದೇವರ ವಾಕ್ಯ ಅಭ್ಯಾಸ ಮಾಡುತ್ತಿಲ್ಲ. ಅಲ್ಲಿ ಆದ್ರೆ ದೇವರಿಗೆ ಸ್ತೋತ್ರ. ನಮಗೆ ಕೊನೆಯಾದ್ರೂ ಸಹ ತೊಂದರೆ ಇಲ್ಲ. ಅದೇ ನಮಗೆ ದೇವರ ವಾಕ್ಯದ ಬಗ್ಗೆ ಇವತ್ತು ಪರಿಚಯವಾಗಿದೆ. ಅದೇ ಇವತ್ತು ದೇವರ ಬಗ್ಗೆ ಪರಿಚಯವಾಗಿದ್ರೆ ನೀವು ಇಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಅಲ್ಲಿ ನಿಮ್ಮಲ್ಲಿ ಆ ಸಮಾಧಾನ ಇರ್ತಿರ್ಲಿಲ್ಲ. ಯಾಕೆ ಗೊತ್ತುಂಟ? ದೇವರ ವಾಕ್ಯವನ್ನು ಓದುವವನಿಗೆ ಏನಿರ್ತದೆ? ಸಮಾಧಾನ ಇರ್ತದೆ. ನೀವು ನೋಡಿ, ಕೀರ್ತನೆಗಳು 119 ಕೀರ್ತನೆ 165 ವಾಕ್ಯ ಓದ್ರಿ. ಕೀರ್ತನೆ 119 165. ಅಲ್ಲಿ ಬೈಬಲ್ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಏನಂತೆ? ಸಂಪೂರ್ಣ ಸಮಾಧಾನ ಇರ್ತದೆ. ಅಲ್ಲಿ ಎಷ್ಟು ಜನ ದೇವರನ್ನು ಪ್ರೀತಿಸಿದ್ರಿ, ಅಲ್ಲಿ ವಾಕ್ಯವನ್ನು ಪ್ರೀತಿಸಿದ್ರಿ, ನಿಮಗೆ ಮಾತ್ರ ಸಮಾಧಾನ. ಅಲ್ಲಿ ವಾಕ್ಯದ ಸಮಾಧಾನ ಯಾರಿಗೆ? ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ದೇವರ ವಾಕ್ಯವನ್ನು ಪ್ರೀತಿಸಿದವರಿಗೆ ಸಮಾಧಾನ. ಅಲ್ಲಿ ಇವತ್ತು ನೋಡಿ, ಲೋಕದಲ್ಲಿ ಎಲ್ಲ ಉಂಟು, ಕಾರು, ಬಂಗ್ಲೆ, ಕೆಲಸ ಎಲ್ಲ ಉಂಟು, ಆದ್ರೆ ಏನಿಲ್ಲ ಅವರಿಗೆ ಸಮಾಧಾನ ಇಲ್ಲ. ಇವತ್ತು ನೀವು ಸಮಾಧಾನದಲ್ಲಿದ್ದೀರಿ. ಯಾಕೆ ಗೊತ್ತಿಲ್ಲ? ನೀವು ದೇವರ ವಾಕ್ಯವನ್ನು ಪ್ರೀತಿಸುವವರಾಗಿದ್ದೀರಿ. ಅಲ್ಲಿ ಒಂದನೇದಾಗಿ ಅವರಿಗೆ ಸಮಾಧಾನ ಬರ್ತದೆ. ಎರಡನೇದಾಗಿ ಅಂತವರಿಗೆ ವಿಘ್ನಕರವಾದದೇನು ಸಂಭವಿಸುವುದಿಲ್ಲಂತೆ. ವಿಘ್ನಕರ ಅಂತ ಹೇಳಿದ್ರೆ ಹಾನಿ ನಡೆಯುವುದಿಲ್ಲ. ಹೇಳ್ರಿ, ನನಗೆ ಹಾನಿ ನಡೆಯುವುದಿಲ್ಲ. ಅಲ್ಲಿ ಯಾಕೆ ಗೊತ್ತಿಲ್ಲ? ದೇವರು ನಿಮ್ಮ ಸಂಗಡ ಇರ್ತಾನೆ. ಅಲ್ಲಿ ದೇವರ ವಾಕ್ಯ ನಿಮ್ಮೊಳಗಿರುವಾಗ ದೇವರು ನಿಮ್ಮೊಳಗಿರ್ತಾನೆ, ಅಲ್ಲಿ ನಿಮ್ಮ ಜೊತೆ ನಡೆಯುತ್ತಾನೆ. ಆ ವಾಕ್ಯವೇ ನಮಗೆ ಸಮಾಧಾನವನ್ನು ಕೊಡುವಂತದ್ದಾಗಿದೆ. ಅಲ್ಲಿ ಹಾಗಿದ್ರೆ ಯಾರಿಗೆ ಸಮಾಧಾನ ಇಲ್ಲ? ನೀವು ಯೆಶಾಯ ಬರೆದ ಪ್ರವಾದನೆ 48ನೇ ಅಧ್ಯಾಯ 22ನೇ ವಾಕ್ಯ ನೋಡ್ರಿ. ಯೆಶಾಯ 48:22. ಯಾರಿಗೆ ಸಮಾಧಾನ ಇಲ್ಲಂತೆ? ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಆಮೇಲೆ ಅಲ್ಲಿ ಹಾಗಿದ್ರೆ ನಮಗೆ ಸಮಾಧಾನ, ದುಷ್ಟರಿಗೆ ಏನಿಲ್ಲ, ಸಮಾಧಾನವಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಎಷ್ಟು ಸತ್ಯ ವಾಕ್ಯವಾಗಿದೆ ಪ್ರಿಯರು. ಅಲ್ಲಿ ದುಷ್ಟರು ಯೋಚನೆ ಮಾಡ್ತಾ ಇದ್ದಾನೆ, ಎಂಚಾಯ್ ಬೂರ್ಬಾರ್ದು, ಎಂಚಾಯ್ ತಿದ್ದುಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವನದು ಪ್ಲಾನ್. ಅಲ್ಲಿ ಅವನು ಆಲೋಚನೆ ಮಾಡ್ತಾ ಇರ್ತಾನೆ ಅಷ್ಟೇ. ಆಗ ಆಲೋಚನೆ ಮಾಡ್ತಿರುವಾಗ ದೇವರನ್ನು ಹಂತವಾಗಿ ಮೇಲೆ ಕೆತ್ತುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳ್ತೇನೆ, ಇವತ್ತು ನಿಮ್ಮನ್ನು ಕೆಡವಿಟ್ಲಿ ಯಾರಾದ್ರೂ ಬಂದ್ರೆ ದೇವರವರನ್ನು ಕೆಡವುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ತಾಕುವವನು ದೇವರ ಕಣ್ಣುಗುಡ್ಡೆಯನ್ನು ತಾಕಿದಾಗ ಅಂತ ಹೇಳಿ ಸುಮ್ಮನೆ ಅಲ್ಲ ದೇವರ ವಾಕ್ಯ ಹೇಳಿದ್ದು. ನಿನ್ನನ್ನು ತಾಕುವವನಂದ್ರೆ ಯಾರು? ನೀನು ವಾಕ್ಯ ಉಳ್ಳವನು. ನೀನು ದೇವರ ಮಗನಾದ್ರಿಂದ ದೇವರು ಅಂಥವರನ್ನು ವಿರುದ್ಧವಾಗಿ ಯಾರು ಏನ್ ಮಾಡಿದ್ರು ಸಹ ಸುಮ್ಮನೆ ಇರುವ ದೇವರಲ್ಲ. ಅಲ್ಲಿ ಹಾಗಾದ್ರೆ ಇವತ್ತು ನಮಗೊಬ್ಬ ದೇವರಿದ್ದಾನೆ. ಅಲ್ಲಿ ಅವನು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಿನ್ನ ನಾಮ ಮಹತ್ವಗಳಿಗಿಂತ ನೀನು ನಿನ್ನ ವಾಕ್ಯವನ್ನು ಏನ್ ಮಾಡಿದೆ ಅದನ್ನು ಘನಪಡಿಸಿದೆ ಎಂಬುದಾಗಿ. ಅಲ್ಲಿ ದೇವರು ಆದಿಯಲ್ಲಿ ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡುವಾಗ ಯಾವುದರಲ್ಲಿ ಉಂಟು ಮಾಡಿದ್ರು? ವಾಕ್ಯದ ಮೂಲಕ ಉಂಟು ಮಾಡಿದ್ರು. ನಾನು ಹೇಳ್ತೀನಿ, ಇವತ್ತು ನಿನ್ನಲ್ಲಿ ವಾಕ್ಯ ಇರುವುದಾದರೆ ಅಲ್ಲಿ ನೀನು ಸೋತು ಹೋಗುವುದೇ ಇಲ್ಲ. ಅಲ್ಲಿ ಅನೇಕರ ಜೀವಿತದಲ್ಲಿ ಸೋಲಿಕ್ಕೆ ಕಾರಣ ಅವರೊಳಗೆ ಏನಿಲ್ಲ? ವಾಕ್ಯ ಇಲ್ಲ. ಅಲ್ಲಿ ಬೈಬಲ್ ಈ ವಾಕ್ಯ ಯಾವಾಗಲೂ ನಿನ್ನ ಅಂತರಂಗದಲ್ಲಿ ಇರಲಿ. ಅಲ್ಲಿ ದೇವರ ವಾಕ್ಯ ಯಾವಾಗ ನಮ್ಮೊಳಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ನೋಡಿ ಅನೇಕ ಪ್ರಾಬ್ಲಮ್ಗಳು ಬಂತು, ಆದರೆ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ಅವನೊಳಗೆ ಏನಿತ್ತು? ದೇವರ ವಾಕ್ಯ ಇತ್ತು. ಅಲ್ಲಿ ನಿಮಗೆ ಗೊತ್ತುಂಟ, ದಾವೀದನಿಗೆ ಇದ್ದಷ್ಟು ಕಷ್ಟ ರೋಗ ಯಾವುದರಲ್ಲಿ ಸೇರಲಿಲ್ಲ. ಅಲ್ಲಿ ನಾವು ಈ ಕೀರ್ತನೆಯಲ್ಲಿ ನೋಡಿದೆವು. ಎಂತ ಹೇಳಿದ ಎಲುಬು ಏನಾಯ್ತಂತೆ? ಸವೆದು ಹೋಗಿತ್ತಂತೆ. ಎಲುಬು ಸವೆದು ಹೋಗಿತ್ತು. ಅಲ್ಲಿ ಮತ್ತೆ ಏನಾಗ್ತಿತ್ತು? ಅವನಿಗೆ ಕಣ್ಣು ಮೊಬ್ಬಾಗಿತ್ತಂತೆ. ಕೀರ್ತನೆ ಕಣ್ಣು ಏನಾಯ್ತು? ಮೊಬ್ಬಾಗಿತ್ತಂತೆ. ಕಣ್ಣು ಮೊಬ್ಬಾದ್ರೆ ಏನು ಈಗ ಆಗ ಡಯಾಗ್ನೋಸ್ ಮಾಡ್ತಿರ್ಲಿಲ್ಲ. ಈಗ ಕಣ್ಣು ಮೊಬ್ಬಾದ್ರೆ ಹೇಳ್ತೇವೆ ಏನು ಸಿಗತ್ತು? ಶುಗರ್ ಹೈ ಆಗಿದೆ. ಆಮೇಲೆ ಈಗ ಆದ್ರೆ ಹೇಳ್ತಾರೆ ಶುಗರ್ ಹೈ ಆಗಿದೆ. ಕಣ್ಣು ಕಾಣದಿದ್ರೆ ಶುಗರ್ ಇರ್ಬೇಕು, ಟೆಸ್ಟ್ ಮಾಡಿ ಹೋಗ್ಬೇಕು ಹೇಳ್ತಾರೆ. ಅಲ್ಲಿ ದಾವೀದನಿಗೆ ಎಲ್ಲ ಇತ್ತು. ಬೆನ್ನಿಗೆ ಉರಿ ಬಡಿದಿತ್ತಂತೆ, ಆಮೇಲೆ ಎಲುಬು ಸವಿದಿತ್ತಂತೆ.
ರಾತ್ರಿ ಎಲ್ಲ ನಿದ್ರೆ ಇರಲಿಲ್ಲ ಅಂತೆ, ಡಿಪ್ರೆಷನ್ ಆಗಿರ್ಬೋದು. ರಾತ್ರಿ ಎಲ್ಲ ನಿದ್ರೆ ಇಲ್ಲದಿದ್ರೆ ಏನಾದ್ರ ಅರ್ಥ? ಡಿಪ್ರೆಷನ್. ಅಲ್ಲಿ ಈಗ ಡಯಾಗ್ನೋಸ್ ಮಾಡಿದ್ರೆ ಏನ್ ಹೇಳ್ತಾರೆ? ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ. ಏನ್ ಹೇಳ್ತಾರೆ? ನೀನು ಎಂತದ ಚಿಂತೆ ಮಾಡ್ತೀವಿ, ಡಿಪ್ರೆಷನ್ಗೆ ಬಂದಿದೆಯಾ ಅಂತ. ಅಲ್ಲಿ ಇಷ್ಟು ಪ್ರಾಬ್ಲಮ್ ಇದ್ರು ಸಹ ದಾವೀದ ದೇವರನ್ನು ಬಿಟ್ಟಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಎಂತದೇ ಪ್ರಾಬ್ಲಮ್ ಇದ್ರು ಸಹ ದೇವರನ್ನು ಬಿಡಬೇಡ. ಅಲ್ಲಿ ದೇವರ ಗಟ್ಟಿಯಾಗಿರುವ ಅಲ್ಲಿ ಅದಕ್ಕೆ ಅವನು ಹೇಳುದು, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಎಷ್ಟೋ ಉತ್ತಮವಾಗಿದೆ. ಅಲ್ಲಿ ಅವನು ದೇವರಂದ್ರೆ ಅಷ್ಟು ಪ್ರೀತಿ ಅವನಿಗೆ. ಅಲ್ಲಿ ಇವತ್ತು ನಾವು ಹೇಳ್ತೇವೆ ಅನೇಕ ರೋಗಗಳು ಬರ್ತದೆ. ಅಲ್ಲಿ ರೋಗಗಳು ಬರುವಾಗ ನಾವು ಆಸ್ಪತ್ರೆಗೆ ಹೋಗ್ತೇವೆ, ಆದ್ರೆ ದೇವರ ಆಲಯಕ್ಕೆ ಬರ್ತಾ ಇಲ್ಲ. ಅಲ್ಲಿ ಆದ್ರೆ ಇವನು ದೇವರ ಆಲಯವನ್ನು ಮಿಸ್ ಮಾಡಿದ ವ್ಯಕ್ತಿ ಅಲ್ಲ. ಹಾಸ್ಪಿಟಲ್ ಅಲ್ಲಿ 2-3 ತಾಸು ಏನ್ ಮಾಡ್ತೇವೆ? ಕಾಯ್ತೇವೆ. ಯಾರಿಗೋಸ್ಕರ? ಡಾಕ್ಟರ್ಗೋಸ್ಕರ ಕ್ಯೂ ಅಲ್ಲಿ ನಿಲ್ತೇವೆ. ಆದ್ರೆ ಆಲಯಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನಾನು ಹೇಳ್ತೇನೆ, ಆಲಯದಲ್ಲಿ ಬಿಡುಗಡೆ ದೇವರು ಕೊಡುತ್ತಾರೆ. ಅಲ್ಲೆಲ್ಲೂಯ್ಯ. ನೋಡಿ, ಅವನ ಜೀವಿತದಲ್ಲಿ ಎಷ್ಟು ಶತ್ರು ಇದ್ರು ಸಹ, ಎಷ್ಟು ರೋಗ ಇದ್ರು ಸಹ ದೇವರು ಅವನಿಗೆ ಬಿಡುಗಡೆ ಮಾಡಿದ. ಅಲ್ಲೆಲ್ಲೂಯ್ಯ. ಅವನ ಜೀವಿತ ಅರ್ಧಾಂಶದಲ್ಲಿ ದೇವರು ಏನ್ ಮಾಡಲಿಲ್ಲ, ತೆಗಿಲಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಶತ್ರುಗಳು ನನಗೆ ಕೊಲ್ಲಬೇಕಂತ ಪ್ರಯತ್ನ ಪಡ್ತಿದ್ದಾರೆ, ಅವರು ನನಗೋಸ್ಕರ ಏನ್ ಮಾಡಿದ್ದಾರೆ, ಹುಚ್ಚಾಗ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಆದ್ರೆ ಯಾರು ಅವನು ಮುಟ್ಲಿಕ್ಕಾಗಲಿಲ್ಲ. ಯಾಕೆ? ಅವನು ದೇವರ ಹತ್ತಿರ ಯಾವಾಗ ನಿಲ್ಲುವ ವ್ಯಕ್ತಿಯಾಗಿದ್ದ, ದೇವರ ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ದಾವೀದನಿಗೆ ದೇವರು ಏನ್ ಮಾಡಿದ? ಎಲ್ಲ ಆಶೀರ್ವಾದ ಕೊಟ್ಟ, ಆಸ್ತಿಯನ್ನು ಕೊಟ್ಟ, ಅಂತಸ್ತನ್ನು ಕೊಟ್ಟ, ರಾಜನನ್ನಾಗಿ ಮಾಡಿದ. ಆಗ ದಾವೀದ ಮಾಡಿದ ಏನು ಗೊತ್ತಿಲ್ಲ? ತನ್ನ ಹಣವನ್ನು ದೇವರ ಆಲಯದ ಕೆಲಸಕ್ಕೋಸ್ಕರ ಅವನು ಹಾಕಿದ. ಹಲ್ಲೆಲೂಯಾ. ಅದು ಅವನ ಪ್ರೀತಿ ತೋರಿಸ್ತದೆ. ದೇವರ ಆಲಯದ ಬಗ್ಗೆ ಅವನ ಹೃದಯ ತೋರಿಸ್ತಾ ಉಂಟು. ಅವನು ಹೇಳ್ತಾನೆ ಏನು ಗೊತ್ತಿಲ್ಲ, ನಾನಾದ್ರೂ ಅರಮನೆಯಲ್ಲಿದ್ದೇನೆ, ಅಲ್ಲಿ ಆದರೆ ನನ್ನ ದೇವರು ಅಲ್ಲಿ ಬಟ್ಟೆಯ ಮನೆಯಲ್ಲಿದ್ದಾನೆ. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನನ್ನ ದೇವರಿಗೆ ಮನೆಯಾಗುವ ತನಕ ಈ ಅರಮನೆಯಲ್ಲಿ ನಾನು ವಾಸ ಮಾಡುವುದಿಲ್ಲ, ನಾನು ಕಾಡಿನಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಾತಾನನ ಮೂಲಕ ಹೇಳ್ತಾ ಇದ್ದಾನೆ, ದಾವೀದನ ಹೃದಯವನ್ನು ನಾನು ಕಂಡಿದ್ದೇನೆ. ಇವತ್ತು ನೀನು ದೇವರಿಗೋಸ್ಕರ ಏನಾದರೂ ಮಾಡುವುದಾದ್ರೆ ದೇವರು ನಿನ್ನ ಹೃದಯವನ್ನು ಕಾಣುವುದು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ಹೇರಾಳವಾದ ಆಶೀರ್ವಾದವನ್ನು ಮಾಡುವವನಾಗಿದ್ದಾನೆ. ದಾವೀದನ ಈ ಹೃದಯ ನೋಡಿ, ಅವನ ಜೀವಿತ ಹೇಗೆ ಎಂಡಾಯ್ತು ಗೊತ್ತಿಲ್ಲ. ನೀವು 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನು ಓದಿರಿ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 28ನೇ ವಾಕ್ಯ. ಆಮೇಲೆ ಇಲ್ಲಿ ಬರೀ ಅವನು ಐಶ್ವರ್ಯ, ಮಾನ, ದೀರ್ಘ ಆಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಏನಾದಂತೆ ಮರಣ ಹೊಂದಿದಂತೆ. ಹಾಗಾದ್ರೆ ಯಾವ ರೋಗ ಅವನನ್ನು ಏನ್ ಮಾಡಲಿಲ್ಲ, ಸಾಯಿಸಲಿಲ್ಲ. ಯಾವ ಶತ್ರು ಅವನನ್ನು ಕೆಳಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ದೇವರು ಗಾನವನ್ನು ಕೊಟ್ಟಂತೆ, ಮಾನವನ್ನು ಕೊಟ್ಟಂತೆ. ಎಷ್ಟು ಜನ ನಂಬ್ತೀರಿ ಇವತ್ತು? ನೀನು ಪ್ರಮೋಷನ್ ಮೇಲೆ ಪ್ರಮೋಷನ್ ದೇವರು ಕೊಡುತ್ತಾನೆ. ಅಲ್ಲಿ ನಿನಗೆ ಆರೋಗ್ಯದಿಂದ ಆರೋಗ್ಯಕ್ಕೆ ದೇವರು ನಡೆಸ್ತಾನೆ. ಯಾಕಂದ್ರೆ ಒಂದೇ ಕಾರಣಕ್ಕೆ ನಿನ್ನ ದೇವರ ಜೊತೆ ನಿಲ್ಲಬೇಕು. ಎಷ್ಟು ಜನ ತೀರ್ಮಾನ ಮಾಡ್ತೀರಿ ಅಂತ? ನಾನು ನಂಬ್ತೇನೆ, ದೇವರ ಜೊತೆ ನಾವು ನಡೆಯುವ, ಅಲ್ಲಿ ದೇವರ ಜೊತೆ ಜೀವಿಸುವ. ಅಲ್ಲಿ ಈ ಜೀವಿತ ಒಂದು ಟೆಂಪರರಿ ಮಾತ್ರ, ಅಲ್ಲಿ ಪರ್ಮನೆಂಟ್ ಅನಂತ ಜೀವಿತ ಇದೆ. ಅದು ಎಲ್ಲಿ? ಪರಲೋಕದಲ್ಲಿ. ಆ ಜೀವಿತ ನಮಗೆ ಬೇಕಾದರೆ ಇವತ್ತು ದೇವರನ್ನು ಬಿಟ್ಟು ನಾವು ಅಗಲಿಸಲೇಬಾರದು. ಅಲ್ಲಿ ಜೀವಿತದ ಕೊನೆಯ ಉಸಿರಿನವರೆಗೆ ನಾವು ದೇವರ ಸಂಗಡ ನಿಲ್ಲಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಅಲ್ಲಿ ನೀನು ಉಸಿರಿದ ಚಿನ್ನ ಬೆಳ್ಳಿಗಳಿಗಿಂತ ನೀನು ಉಸಿರಿದ ಧರ್ಮಶಾಸ್ತ್ರವೇ ನನಗೆ ಪ್ರಿಯ ಎಂಬುದಾಗಿ ಹೇಳ್ತಾರೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಸಹ ದೇವರ ವಾಕ್ಯ ನಿನಗೆ ಪ್ರಿಯ ಆದ್ರೆ ಸಾಕು. ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಬ್ಬ ಪ್ರಧಾನನ ಮಗ ಅವನು ಅಸ್ವಸ್ಥನಾದ. ಅಲ್ಲಿ ಪ್ರಧಾನನ ಮಗ ಅಸ್ವಸ್ಥನಾದಾಗ ಆ ಪ್ರಧಾನ ಏನ್ ಮಾಡ್ತಾನೆ? ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬರುವಾಗ ಅಲ್ಲಿ ನನ್ನ ಮಗ ಸಾಯುವಾಗಿದ್ದಾನೆ, ನೀನು ಬರಬೇಕು ನನ್ನ ಮನೆಗೆ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಜಸ್ಟ್ ಒಂದು ವರ್ಡ್. ಏನಂತ ಹೇಳಿದ್ರೆ, ಹೋಗು, ನಿನ್ನ ಮಗ ಬದುಕಿದ್ದಾನೆ. ಒಂದು ವರ್ಡ್ ಹೇಳಿದ್ರು. ಅಲ್ಲಿ ನಿನ್ನ ಮಗ ಬದುಕಿದ್ದಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ವಾಕ್ಯ ಇರ್ತದೆ, ಅವನು ಹೋಗುತ್ತಿರುವಾಗಲೇ ಅವರಿಗೆ ವಾರ್ತೆ ಬಂದು ಏನಂತ ಹೇಳಿದ್ರೆ, ಅಲ್ಲಿ ಅವನು ಬದುಕಿದ್ದಾನೆ ಎಂಬುದಾಗಿ. ಎಷ್ಟು ಗಂಟೆಗೆ ಅವನು ಹೀಲಾದ ಅಂತ ಹೇಳುವಾಗ ಯೇಸು ಹೇಳಿದ ಸಮಯದಲ್ಲಿ ಅವನು ಸೌಖ್ಯವಾದಂತೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸ್ವಸ್ಥತೆ ಮೆಡಿಸನ್ ಅಲ್ಲಿಲ್ಲ, ದೇವರ ವಾಕ್ಯದಲ್ಲಿದೆ. ದೇವರ ವಾಕ್ಯದಲ್ಲಿದೆ. ಅಲ್ಲಿ ದೇವರ ವಾಕ್ಯ, ಅದಕ್ಕೆ ಶಕ್ತಿ ಉಂಟು. ಅಲ್ಲಿ ಒಬ್ಬರು ಸ್ತ್ರೀ ಕ್ಯಾನ್ಸರ್ ರೋಗದಲ್ಲಿ ಬಳಲ್ತಿದ್ರಂತೆ. ಆ ಕ್ಯಾನ್ಸರ್ ರೋಗದಲ್ಲಿ ಬಳಲ್ತಿರುವಾಗ ಅವರು
ಸೇವಕರ ಹತ್ರ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆಗ ಸೇವಕರವರಿಗೆ ಪ್ರಾರ್ಥನೆ ಮಾಡಿ ಹೇಳಿದ್ರಂತೆ, ಅಲ್ಲಿ ನೀನು ಏನು ಮಾಡ್ಬೇಕಂತ ಹೇಳಿದ್ರೆ, ನೀನು ಮನೆಗೆ ಹೋಗಿ ನಿನ್ನ ಪುಸ್ತಕವನ್ನು ತೆಗೆದು, ಯಾವುದು ನಿನ್ನ ಒಂದು ನೋಟ್ ಬುಕ್ ಅನ್ನು ತೆಗೆದು ಅಲ್ಲಿ 1000 ಸಲ ಬರಿಬೇಕು, ಯೇಸುವಿನ ಬಾಸುಂಡೆಯಿಂದ ನಾನು ಗುಣವಾಗಿದ್ದೇನೆ, ಯೇಸುವಿನ ಬಾಸುಂಡೆಯಿಂದ ಗುಣವಾಗಿದ್ದೇನೆ, ಯೇಸುವಿನ ಬಾಸುಂಡೆಯಿಂದ ಗುಣವಾಗಿದ್ದೇನೆ ಬರಿ ಅಂತ ಹೇಳಿದ್ರಂತೆ. ಈ ಒಂದು ಹೆಂಗಸು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಲ್ಲಿ ಬರಿತಾ 1000 ಸರ್ತಿ ಆಗುವಾಗ ಅವರ ರೋಗ ಸೌಖ್ಯವಾಯಿತು ಎಂಬುದಾಗಿ ಸಾಕ್ಷಿಯಾಗಿದೆ. ಯಾಕೆಂತ ಹೇಳಿದ್ರೆ ಇದು ಸುಳ್ಳಾದದಲ್ಲ, ಇದು ಮನುಷ್ಯನ ಬರೆದದಲ್ಲ, ಇದು ದೇವರು ಉಸಿರಿದ ವಾಕ್ಯವಾಗಿದೆ. ಹಾಗಾಗಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲಿ ಸಹ ಹೋಗದಿದ್ರು ಸಹ ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ್ರಿ. ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದೇವರ ವಾಕ್ಯಕ್ಕೆ ಕೊಡ್ರಿ. ಆಮೇಲೆ ನಾನು ಹೇಳ್ತೀನಿ, ಈ ವಾಕ್ಯ ನಿನ್ನ ಜೀವಿತವನ್ನು ಕಟ್ಟುವಂತದ್ದಾಗಿದೆ. ಅಲ್ಲಿ ನಾನು ಹೇಳ್ತೇನೆ, ವಾಕ್ಯ ಯಾರಾಗಿದ್ದಾನೆ? ಯೇಸುವೇ ಆಗಿದ್ದಾನೆ. ಯೇಸುವೇ ವಾಕ್ಯವಾಗಿದ್ದಾನೆ. ಅಲ್ಲಿ ಯೇಸುಗೋಸ್ಕರ ನಾವು ಎಲ್ಲಿಗೆ ಹೋಗ್ಬೇಕಾದ್ರೆ ನೋಡಿ, ಆ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಹೋಗ್ಲಿಕ್ಕಿಲ್ಲ. ನಾವು ಇರುವ ಸ್ಥಳದಲ್ಲಿ ನಾವು ಮುಂದಾಗುವಾಗ ಆ ದೇವ ನಮ್ಮ ಮಧ್ಯೆ ಇಳಿದು ಬರುವ ದೇವರಾಗಿದೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಜೀವಿತ ಕಟ್ಟಲ್ಪಡುತ್ತದೆ. ಯಾಕೆಂದ್ರೆ ನೀವು ದೇವರ ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಿ. ಅಲ್ಲೆಲೂಯ. ಅವನು ಹೇಳ್ತಾರೆ, ನಿನ್ನ ವಾಕ್ಯವು ನನಗೆ ಆನಂದಕರವಾಗದಿದ್ರೆ ನನಗೊದಗಿದ ಆಪತ್ತಿನಲ್ಲಿ ನಾನು ನಾಶವಾಗ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೀನಿ, ನಿನ್ನ ಜೀವಿತ ಕಟ್ಟಬೇಕಾ? ವಾಕ್ಯ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯ. ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅಲ್ಲಿಗೆ ನಿಲ್ಲಿಸ್ತೇನೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ ನೋಡಿ. ಅಲ್ಲಿ ಯೆಹೋಶುವನಿಗೆ ದೇವರು ಏನು ಹೇಳ್ತಾನೆ? ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದ್ರು ಸಹ ಏನಂತೆ ಕೃತಾರ್ಥನಾಗಿರ್ತೀಯ. ಕೃತಾರ್ಥ ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಸಕ್ಸಸ್ ಆಗ್ತೀಯ. ಎಷ್ಟು ಜನ ಹೇಳ್ತೀರಿ ಅಲ್ಲೆಲೂಯ, ನಮ್ಮ ಮಕ್ಕಳೆಲ್ಲ ಸಕ್ಸಸ್ ಆಗ್ತಾರೆ, ನಮ್ಮ ಮಕ್ಕಳು ಸಕ್ಸಸ್ ಆಗ್ತಾರೆ, ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ಇರುವ ಎಲ್ಲರೂ ಅದ್ಭುತಗಳನ್ನು ಕಾಣ್ತಾರೆ. ಅಲ್ಲಿ ಯಾಕೆಂದ್ರೆ ವಾಕ್ಯದ ಹಿಂದೆ ಅವರು ಓದೋದ್ರಿಂದ ಎಡಕ್ಕೂ ಬಲಕ್ಕೂ ತಿರುಗಬಾರ್ದಂತೆ. ಕೆಲವರು ಆಚೆ ಸಹ ಈಚೆ ಸಹ ದೇವರಿಗೆ ಫೋಕಸ್ ಮಾಡಿ, ದೇವರ ವಾಕ್ಯಕ್ಕೆ ಫೋಕಸ್ ಮಾಡಿ. ಅಲ್ಲಿ ದೇವರ ನೀನು ಮಾತ್ರ ನನಗೆ ಸಾಕು ಎಂಬುದಾಗಿ ಹೇಳಿದ್ರು. ದೇವರ ವಾಕ್ಯ ನಿಮ್ಮನ್ನು ಸಕ್ಸಸ್ಗೆ ನಡೀತಾರೆ. ಆ ನಂತರ ವಾಕ್ಯ, ಈ ಧರ್ಮಶಾಸ್ತ್ರವು ಏನಂತೆ ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಆಮೇಲೆ ಅಲ್ಲಿ ಈ ವಾಕ್ಯ ಯಾವಾಗಲೂ ನಿನ್ನ ಬಾಯಲ್ಲಿ ಇರ್ಬೇಕಂತೆ. ಮತ್ತೆ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಮೇಲೆ ದೇವರ ವಾಕ್ಯ ಅದನ್ನು ಕೈಗೊಂಡು ನಡಿ. ಹಾಗಾದ್ರೆ ಒಬ್ಬನ ಜೀವಿತ ಸಕ್ಸಸ್ ಯಾವುದಾಗಿದೆ? ದೇವರ ವಾಕ್ಯ. ಆಮೇಲೆ ಅಲ್ಲಿ ಯೆಹೋಶುವನಿಗೆ ನೋಡಿ, ಆ ಒಂದು ದೊಡ್ಡ ಟಾಸ್ಕ್ ಇತ್ತು, ಯಾವುದು? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದು. ಮೋಶೆ ಇಷ್ಟ ತನಕ ಅವರನ್ನು ನಡೆಸಿದ, ಆದರೆ ಯೆಹೋಶುವನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಆದರೆ ದೇವರು ಯೆಹೋಶುವನಿಗೆ ಎಕ್ಸ್ಪೀರಿಯನ್ಸ್ ಕೊಡೋ ಮೊದಲು ಏನು ಹೇಳಿದ್ರು ಗೊತ್ತಿಲ್ಲ? ನಿನಗೆ ಬೇರೆ ಯಾವ ಎಕ್ಸ್ಪೀರಿಯನ್ಸ್ ಬೇಡ, ನನ್ನ ವಾಕ್ಯವನ್ನು ನೀನು ಓದು, ವಾಕ್ಯದ ಪ್ರಕಾರ ನಡಿ, ನಿನ್ನ ನಾನು ಕಾನಾನ್ ದೇಶಕ್ಕೆ ನಡೆಸ್ತೇನೆ. ಅಲ್ಲಿ ನಾನು ಹೇಳ್ಬೇಕಾಗ್ತದೆ, ಅಲ್ಲಿ ನಿನಗೆ ನಾಳೆ ಏನಾಗ್ತದಂತ ಗೊತ್ತಿಲ್ಲ, ಆದ್ರೆ ನಾಳೆ ದೇವರಿಗೆ ಏನಾಗ್ತದಂತ ಗೊತ್ತುಂಟು. ಅಲ್ಲಿ ನಿನ್ನ ಜೀವಿತದ ಒಂದೊಂದು ಘಟ್ಟಗಳು ದೇವರ ಆ ಒಂದು ದೇವರ ಯೋಚನೆಯ ಪ್ರಕಾರ ನಡೆಯಬೇಕು. ಆಮೇಲೆ ಅಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ? ಮೊದಲೇ ಪ್ಲಾನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಆದ್ರೆ ಅದೇ ಪ್ರಕಾರ ದೇವರು ನಮ್ಮ ಬಗ್ಗೆ ಏನ್ ಮಾಡಿದ್ದಾನೆ? ಹುಟ್ಟಬೇಕಂತ ಮೊದಲೇ ಪ್ಲಾನ್ ಮಾಡಿದ್ದಾನೆ. ಅಲ್ಲಿ ಬೈಬಲ್ ಹೇಳ್ತದೆ, ನಮ್ಮ ದಿನಚರಿ ಆರಂಭವಾಗುವ ಮೊದಲೇ ಎಲ್ಲ ಆತನ ಪುಸ್ತಕದಲ್ಲಿ ಏನ್ ಮಾಡಿದೆ? ಬನ್ನಿ, ಇವತ್ತು ನೀವು ಇಲ್ಲಿ ಕುತ್ಕೊಳ್ಳಿಕ್ಕೆ ಕಾರಣ ದೇವರು ಪ್ಲಾನ್ ಮಾಡಿದ್ದಾನೆ. ದೇವರ ಪ್ಲಾನ್ ಇದು. ನಾನು ಹೇಳ್ತೇನೆ, ದೇವರ ಪ್ಲಾನ್ ಕರೆಕ್ಟ್ ಆಗಿದೆ ಮತ್ತು ಅದ್ಭುತವಾಗಿದೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಆ ಬ್ಲೆಸ್ಸಿಂಗ್ ಅನ್ನು ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಒಂದು ಮಾತು ಸಾಕು. ಅಂದ್ರೆ ನಾವು ಯಾವ್ದು ಏನ್ ಮಾಡ್ಬೇಕಂತ ವಾಕ್ಯ ಕೇಳೋದು ಮಾತ್ರವಲ್ಲ, ಅದನ್ನು ಮೆಡಿಟೇಟ್ ಮಾಡಬೇಕು. ಮೆಡಿಟೇಟ್ ಮಾಡುವಾಗ ನಮ್ಮ ಜೀವಿತದ ಆಶೀರ್ವಾದ ಬರಲಿಕ್ಕೆ ಸಾಧ್ಯ. ರಕ್ತ ಕುಸುಮ ರೋಗಿ ನೋಡ್ರಿ, 12 ವರ್ಷದಿಂದ ಅವರು ಏನ್ ಮಾಡ್ತಿದ್ರು? ಆ ಕಾಯಿಲೆಯಿಂದ ಬಳಲುತ್ತಿದ್ರು. ಅಲ್ಲಿ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಕಾಯಿಲೆ ಎಂತದ್ದು ಎಂಬುದಾಗಿ. ಆ ಒಂದು ಸ್ತ್ರೀಗೆ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರು ಹೇಳಿದ್ರು, ಯೇಸು ಸ್ವಾಮಿ ಸೌಖ್ಯ ಮಾಡುತ್ತಾನೆ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ಸೌಖ್ಯ ಮಾಡ್ತೇನೆ ಅಂತ ಹೇಳುವಾಗ ಅವಳು ಏನ್ ಮಾಡಿದ್ರು? ಅವಳು ಮನಸ್ಸಿನಲ್ಲಿ ತಂದು ಏನು
ನಾನು ಈಗ ಹೋಗಿ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ್ರೆ ನಾನು ಏನಾಗ್ತದೆ, ಸೌಖ್ಯವಾಗ್ತೇನೆ ಅಂತ. ಇವಳು ಏನ್ ಮಾಡಿದ್ರು ಗೊತ್ತಿಲ್ಲ, ಅಲ್ಲಿಂದ ಬರುವ ತನಕ ಸಹ ಮನಸ್ಸಿನಲ್ಲಿ ಏನ್ ಮಾಡ್ತಾಳೆ, ಅದರ ನೆನಪಿಗೆ ಬಾಯಲ್ಲಿ ಹೇಳ್ತಾ ಇದ್ದು, ಅಲ್ಲಿ ಬಾಯಲ್ಲಿ ಹೇಳ್ತಾ ಇದ್ದು, ನಾನು ಈಗ ಯೇಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದ್ರೆ ಏನಾಗ್ತೇನೆ, ಸೌಖ್ಯವಾಗ್ತೇನೆ. ಅವಳು ಅಷ್ಟು ದೂರದಿಂದ ಬರುವಾಗ ಸಹ ಅವಳ ಬ್ಲೀಡಿಂಗ್ ಬಗ್ಗೆ ಅವಳಿಗೆ ನೆನಪಿಗೆ ಬರಲಿಲ್ಲ. ಯಾಕೆ? ಅವಳು ಏನ್ ಮಾಡ್ತಿದ್ದು, ವಾಕ್ಯವನ್ನು ಮೆಡಿಟೇಟ್ ಮಾಡ್ತಿದ್ದು. ಹಲ್ಲೆಲೂಯಾ. ನಾನು ಈಗ ಹೋಗಿ ಯೇಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ಟೇನೆ, ಸೌಖ್ಯವಾಗ್ತೇನೆ. ಬೈಬಲ್ ಹೇಳ್ತದೆ, ಅವಳು ಏನು ಯೋಚಿಸಿದ್ರು, ಅವಳು ಏನು ಬಾಯಲ್ಲಿ ಹೇಳಿದ್ರು, ಅದೇ ಪ್ರಕಾರ ಯೇಸುವಿನ ವಸ್ತ್ರದ ಗೊಂಡೆ ಮುಟ್ಟಿದಾಗ ಅವಳ 12 ವರ್ಷದ ರಕ್ತ ನಿಂತು ಹೋಯಿತು. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇದನ್ನು ನೀನು ಮೆಡಿಟೇಟ್ ಮಾಡಬೇಕು. ಹಲ್ಲೆಲೂಯಾ. ಕೀರ್ತನೆ 1:1 ಹೇಳ್ತಾರೆ, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರು ಅವನು ಧನ್ಯನೇ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಬ್ಲೆಸ್ ಆಗಬೇಕಾದ್ರೆ ದೇವರ ವಾಕ್ಯವನ್ನು ಓದಿರಿ. ಅಲ್ಲಿ ದೇವರ ವಾಕ್ಯವನ್ನು ನೀವು ಮೆಡಿಟೇಟ್ ಮಾಡ್ರಿ. ಎಲ್ಲ ಆಶೀರ್ವಾದ ದೇವರು ಸುರಿಸುವವನಾಗಿದ್ದಾರೆ. ಮತ್ತೆ ನಂತರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವನು ನೀರಾವರಿಯಲ್ಲಿ ನೆಡಲ್ಪಟ್ಟ ಸಸಿಯಾಗಿರುವ ನೀರಾಗಿ, ಅಂತ ಸಸಿ ಏನಾಗುವುದಿಲ್ಲ, ಬಾಳುವುದೇ ಇಲ್ಲ. ನಾನು ಹೇಳ್ತೇನೆ, ನೀನು ದೇವರ ವಾಕ್ಯದಲ್ಲಿದ್ದರೆ ನೀನು ಬಾಳಲಿಕ್ಕೆ ದೇವರು ಬಿಡುವುದಿಲ್ಲ. ನಿನ್ನಲ್ಲೊಂದು ಫಲ ದೇವರು ಕೊಡುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೀನಿ, ಯಾರ ಜೀವಿತದಲ್ಲಿ ಇವತ್ತು ಫಲ ಕಾಣದಿದ್ರೆ ದೇವರು ಫಲಭರಿತವಾದ ದ್ರಾಕ್ಷಾಲತೆಯಾಗಿ ನಿಮ್ಮನ್ನು ಮಾಡುತ್ತಾನೆ. ಅಲ್ಲಿ ಯಾಕೆ ಗೊತ್ತಿಲ್ಲ, ನಿಮ್ಮನ್ನು ಗೊಟ್ಟು ಮರದಾಗಿ ಮಾಡುವುದು ದೇವರಲ್ಲ, ನಿಮ್ಮನ್ನೊಂದು ಫಲಭರಿತವಾದ ಜೀವಿತಕ್ಕೆ ದೇವರು ನಡೆಸ್ತಾನೆ. ಅಲ್ಲಿ ಯೋಹಾನ ಬರೆದ 14ರಲ್ಲಿ, ನೀವು ನನ್ನಲ್ಲಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡ್ರೆ ನೀವು ಏನು ಬೇಕಾದ್ರೂ ಬೇಡಿಕೊಂಡ್ರೆ ಅದನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ವಾಕ್ಯದಲ್ಲಿ ನೆಲೆಗೊಳ್ಳುವುದು ಬಹಳ ಇಂಪಾರ್ಟೆಂಟ್. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ, ಹೇಳಿದ ಪ್ರಕಾರ ನಿನ್ನ ಮಾತನ್ನು ನಿನ್ನ ಹೆಸರಿಗಿಂತ ಹೆಚ್ಚಾಗಿ ನೀನು ದೊಡ್ಡವನಾಗಿ ಮಾಡಿದ್ದೀಯ ಅಂತ. ಅಲ್ಲಿ ಹಾಗಾದ್ರೆ ದೇವರ ನಾಮಕ್ಕಿಂತ ಸಹ ದೇವರ ಮಾತು, ದೇವರ ವಾಗ್ದಾನ ದೊಡ್ಡದಾಗಿದೆ. ಅಲ್ಲಿ ಸ್ವೀಡನ್ ಹೇಳಿದ ಪ್ರಕಾರ 99 ವರ್ಷ ಯಾರಿಗೆ? ಅಬ್ರಹಾಮನಿಗೆ. ಆಮೇಲೆ 79 ವರ್ಷ ಯಾರಿಗೆ? ಸಾರಳಿಗೆ. ಈ ಏಜಲ್ಲಿ ಮಕ್ಕಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆದ್ರೆ ದೇವರು ಮಾತು ಕೊಟ್ಟಿದ್ದಾನೆ. ಅಲ್ಲಿ ನಾನು ನಿಮಗೆ ಸಂತಾನ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಅಲ್ಲಿ 24 ವರ್ಷ ಅವನು ಕಾದ. ಆದ್ರೆ 24 ವರ್ಷ ಆದ್ರೂ ಸಹ ಅಲ್ಲಿ ಅದು ನಡೆಸಲಿಕ್ಕೆ ಶಕ್ತನೇ. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವರು ಮಾತು ಕೊಟ್ಟಿದ್ದಾನೆ. ನಾನು ಹೇಳ್ತೇನೆ, ಎಲ್ಲರೂ ಮಾತು ತಪ್ಪುತ್ತಾರೆ, ಆದರೆ ದೇವರು ಮಾತು ತಪ್ಪುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ಜನರು ಮರ್ತಿರ್ಬೋದು, ನಿನಗೆ ಪ್ರಾಮಿಸ್ ಮಾಡಿದ್ದನು, ಆದರೆ ದೇವರು ಇವತ್ತು ನೆನಪಿಗೆ ತರ್ತಾ ಇದ್ದಾನೆ. ನೀನು ವಾಕ್ಯ ಕೇಳುತ್ತಿರುವಾಗಲೇ ಕೆಲವೊಂದು ಆಶೀರ್ವಾದಗಳನ್ನು ದೇವರು ನಿನಗೆ ರಿವರ್ಸ್ ಆಗಿ ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕಂತ ಹೇಳಿದ್ರೆ ದೇವರು ತನ್ನ ಭಂಡಾರದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಅದನ್ನು ನೀವು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಿ. ಎಷ್ಟು ಜನ ನಂಬ್ತೀರಿ? ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ. ದಾವೀದನ ಜೀವಿತದಲ್ಲಿ ಅವರು ಕಲಿತುಕೊಂಡದ್ದು ಒಂದೇ ಪಾಠ ಏನಂತ ಹೇಳಿದ್ರೆ, ದೇವರ ಸಮ್ಮುಖದಲ್ಲಿ ಕಳೆಯುವುದು, ದೇವರ ಸಾನ್ನಿಧ್ಯದಲ್ಲಿ ಕಳೆಯುವುದು ಅವನಿಗೆ ಇಷ್ಟವಾಗಿದೆ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಇದು ಇಷ್ಟವಾಗಿದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರೇ, ನಿನ್ನ ಸಾನ್ನಿಧ್ಯವೇ ನನಗೆ ಇಷ್ಟ. ನಿನ್ನ ವಾಕ್ಯವನ್ನು ನಾನು ಕೈಗೊಂಡು ನಡೆಯುತ್ತೇನೆ, ನಿನ್ನ ವಾಕ್ಯದಲ್ಲಿ ಗಮನವಿಡುತ್ತೇನೆ. ಹಲ್ಲೆಲೂಯಾ. ಪ್ರಿಯನಾಗಿ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ, ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ
ನಿಮ್ಮ ಸಂಗಡ ಬರುತ್ತಾನೆ. ದೇವರು ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸ್ತಾನೆ. ಕೊರತೆ ನೀಗಿಸುವ ದೇವರು ನಮ್ಮ ದೇವರು. ದಾವೀದನಿಗೆ ಚೆನ್ನಾಗಿ ಗೊತ್ತಿರುವುದರಿಂದ 23ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಸಭೆಗೆ ಪ್ರವಾದನೆ ಇದ್ದೇನೆ, ನೀವು ಕೊರತೆ ಪಡುವುದಿಲ್ಲ, ನೀವು ಕೊರತೆಯಲ್ಲಿ ಇರುವುದಿಲ್ಲ. ನಿಮ್ಮ ಕುರುಬ ಇವತ್ತು ಜೀವಂತವಾಗಿದ್ದಾನೆ. ಕುರುಬ ಜೀವಂತವಾಗಿದ್ದಾನೆ. ನಿಮಗೆ ಏನು ಬೇಕು ಎಂಬುದಾಗಿ ಆತನು ಬಲ್ಲವನಾಗಿದ್ದಾನೆ. ಓ ರಕಲವ ಶದರ ಬಲಸಿ ಆತನ ರೀದ್ರ ಮಾನವ ಕರಬಲ ಶಬ್ದರ ರೀದ್ರ ಮಾನವದ ಶಬ್ದರ ಬಲಸಿ ಆತನ. ಅವರ ಜೊತೆ ದೇವರಿದ್ದಾರೆ ಎಂಬುದಾಗಿ ನಂಬಿಕೆ ಅವನಿಗೆ ಸದಾ. ಅವರು ಹೇಳ್ತಾರೆ, ಕಾರ್ಕತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದರಿಂದ ಕೇಳಿಗೆ ನಾನು ಎದುರುವುದೇ ಇಲ್ಲ. ಎಷ್ಟು ಜನ ಹೇಳ್ತಾರೆ, ದೇವರು ನನ್ನ ಸಂಗಡ ಇರುವುದರಿಂದ ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ, ಉಪದ್ರವವು ನನ್ನ ಗುಡಾರ ಸಮೀಪಕ್ಕೆ ಬರುವುದಿಲ್ಲ. ನಾನು ನನ್ನ ದೇವರ ಸಾನ್ನಿಧ್ಯದಲ್ಲಿದ್ದೇನೆ. ನಾನು ಹೋಗುವಾಗಲೂ ಬರುವಾಗಲೂ ನನ್ನ ಸಂಗಡ ಕರ್ತನಿದ್ದಾನೆ. ನಾನು ಮಾಡುವ ಕೆಲಸ ದೇವರು ನನಗೆ ಕೊಟ್ಟದ್ದು. ದೇವರು ನನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನನ್ನನ್ನು ಉನ್ನತಿಗೆ ನಡೆಸುವವನು ಆತನೇ. ನನ್ನನ್ನು ಹೆಜ್ಜೆ ಹೆಜ್ಜೆ ಕಾಯುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ದೇವರು ಇವತ್ತಿನ ವಾಕ್ಯದೊಂದಿಗೆ ಮಾತನಾಡಿದ್ದಕ್ಕೆ ನನಗೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಯಾರು ಸಹ ಹಾಗೆ ಹೋಗಬಾರದು ದೇವರೇ. ನಿನ್ನ ವಾಕ್ಯದ ಶಕ್ತಿ ಇವತ್ತು ಅವರು ಅನುಭವಿಸಿ ದೇವರ ಅದಕ್ಕೆ ಪ್ರತಿಫಲವನ್ನು ಹೊಂದುವಂತೆ ಮಾಡುತ್ತಾರೆ. ಇವತ್ತು ಯಾವ ಕೊರತೆಯಿಂದ ಬಂದಿರುವುದಾದ್ರೆ ಆ ಕೊರತೆ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಇವರ ಕಣ್ಣೀರು ಒರೆಸಲ್ಪಡಲಿ. ಇವರ ದುಃಖ ಹೋಗಿ ಇವರಿಗೆ ಆನಂದವಾಗಲಿ. ಕರ್ತನೆ, ಇವರನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸು, ಘನತೆಗೆ ಕೊಟ್ಟು ನಡೆಸುತ್ತೇವೆ. ದಾವೀದನ ಜೀವಿತದಲ್ಲಿ ಅವನು ದೀರ್ಘಾಯುಷ್ಯವನ್ನು ಹೊಂದಿ ಘನ ಮಾನವನ್ನು ಹೊಂದಿ ಅವನು ಮುದುಕನಾಗಿ ಸತ್ತು ಹೋದ ಅಂತ ವಾಕ್ಯ ಹೇಳ್ತದೆ. ದೇವರೇ, ನೀನು ದೀರ್ಘಾಯುಷ್ಯವನ್ನು ಕೊಡುವುದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ ದೇವರೇ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ, ಆಮೆನ್. ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಲೋಕದ ನಂಬಿಕಸ್ಥರಿಗೂ ಇದರಲ್ಲಿ ಕ್ರಿಸ್ತನ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್.